दयाः कटाक्षमात्रेण स्वीयपदान्यापुः सा लक्ष्मीर्मे प्रसीदतु। बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनुमत्स्मरणात् भवेत्। शिव शिवेति 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 वै भव भवेति 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 वा मृड मृडेति 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 वै भजति यः सततं प्रणतामि यात्। वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा। ब्रह्मान्ता गुरवः साक्षादिष्टं दैवं श्रियः पतिः आचार्या श्रीमदाचार्या सन्तु मे जन्म जन्मनि। यस्य वाक्कामधेनुर्नः कामितार्थान् प्रयच्छति सेवेदं जययोगीन्द्रं कामबाणच्छिदं सदा। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्। भक्तानां मानसाम्भोजा भानवे कामधेनवे नमतां कल्पतरवे जयीन्द्रगुरवे नमः। तुर्वादिद्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। यैरहं सुखवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु अशेष सन्मङ्गलानि भवन्तु। हरिः ಓಂ. ಪರಮಮಂಗಳಕರವಾದಂತಹ ಕಾಲ, ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಕಾಲ. ಸರ್ವ ಸಜ್ಜನರೂ ಕೂಡ ಸಾಧನೆ ಮಾಡಿಕೊಳ್ಳುವುದಕ್ಕೆ ಯೋಗ್ಯರಾದವರು ಎಲ್ಲರೂ ಕೂಡ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉನ್ನತವಾದಂತಹ ಕಾಲ ಅದು ಚಾತುರ್ಮಾಸ ಕಾಲ. ಈ ಚಾತುರ್ಮಾಸದಲ್ಲಿ ನಾವು ಮಾಡುವಂತಹ ಸಕಲ ಕರ್ಮಗಳು ಕೂಡ, ಸತ್ಕರ್ಮಗಳು ಎಲ್ಲವೂ ಕೂಡ ಹೆಚ್ಚಿನ ಫಲ ಕೊಡುವಂತಹದ್ದು. ಬೇರೆ ಸಮಯದಲ್ಲಿ ನಾವು ಮಾಡಿದಾಗ ಏನು ಪುಣ್ಯ ಬರುತ್ತದೆಯೋ ಅದರ 2 ಪಟ್ಟು 4 ಪಟ್ಟು 10 ಪಟ್ಟು ಈ ರೀತಿಯಾಗಿ ಪುಣ್ಯದ ರಾಶಿ ಹೆಚ್ಚಾಗ್ತಾ ಹೋಗುತ್ತೆ. ಅದು ಈ ಚಾತುರ್ಮಾಸದ ವಿಶೇಷತೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ಏಕಾದಶಿಯಿಂದಾಗಿ ಈ ಚಾತುರ್ಮಾಸ ಪ್ರಾರಂಭವಾಗ್ತದೆ. ವ್ರತ ಪ್ರಾರಂಭವಾಗುವುದು ಏಕಾದಶಿಯಿಂದ. ಚಾಂದ್ರಾಯಣ ವಿಶೇಷವಾಗಿ ದಕ್ಷಿಣಾಯನ ಪರ್ವಕಾಲ ಪ್ರಾರಂಭವಾಗುವುದು ದಶಮಿಯಿಂದ. ಆದ್ದರಿಂದಾಗಿ ಚಾತುರ್ಮಾಸ ಕಾಲ ಅಂತೇಳಿ ದಶಮಿ ಏಕಾದಶಿಯಿಂದ ಸ್ವೀಕಾರವನ್ನು ಮಾಡ್ತಾರೆ. ವಿಶೇಷವಾಗಿ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿವರೆಗೂ ಈ ವ್ರತವನ್ನು ಆಚರಣೆಯನ್ನು ಮಾಡುವುದು. ಮಾರನೆಯ ದಿನ ಉತ್ಥಾನ ದ್ವಾದಶಿ. ಆ ದಿನ ಕೃಷ್ಣ ಪರಮಾತ್ಮ ತುಳಸಿಯ ವಿವಾಹ, ಭಗವಂತ ತಾನು ಎದ್ದೇಳುವುದು, ಉತ್ಥಾಪನ ರೂಪವಾದಂತಹ ಉತ್ಥಾನ ದ್ವಾದಶಿ ಎಂಬುದು ಅಂದಿನ ವೈಭವದ ಪೂಜಾದಿಗಳು ನಡೆಯುತ್ತದೆ.
ಅಂತಹ ಪರಮಮಂಗಳಕರವಾದಂತಹ ಸಮಯ ಈ 4 ತಿಂಗಳು. ಈ ದಿನಗಣನೆಯನ್ನ ಸ್ವಲ್ಪ ವ್ಯತ್ಯಾಸವಾಗಿ ಅದನ್ನು ತಿಳಿಸ್ತಾರೆ. ಈಗ ಸಾಮಾನ್ಯವಾಗಿ ನಾವು ಸ್ನಾನವನ್ನು ಮಾಡುವುದು ಅಂತಂದ್ರೆ ಕಾರ್ತೀಕ ಸ್ನಾನ, ವೈಶಾಖ ಸ್ನಾನ, ಆಷಾಢ ಸ್ನಾನ, ಈ ರೀತಿಯಾಗಿ ಏನು ನಾವು ಸ್ನಾನಗಳನ್ನ, ಮಾಘ ಸ್ನಾನ, ಈ ರೀತಿ ಅನೇಕ ಸ್ನಾನವನ್ನು ಮಾಡ್ತೇವೋ ಆ ಸ್ನಾನದ ಕಾಲವನ್ನ ಸ್ವಲ್ಪ ನಾವು ವ್ಯತ್ಯಾಸವಾಗಿ ಚಿಂತನೆ ಮಾಡ್ತೀವಿ, ತಿಳಿತೀವಿ. ಎಲ್ಲಿಂದ? ಹುಣ್ಣಿಮೆಯಿಂದಾಗಿ ಹುಣ್ಣಿಮೆಯವರೆಗೂ. ಪುಷ್ಯ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ, ಅಂದಿನಿಂದ ಮಾಘ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗೂ ಮಾಘಸ್ನಾನ ಅಂತ ಹೇಳಿ ನಾವು ಕರಿತೀವಿ. ಅತ್ಯಂತ ಯೋಗ್ಯವಾದ ಸಮಯ. ಈ ಸಮಯದಲ್ಲಿ ಸ್ನಾನ ಮಾಡುವುದರಿಂದಾಗಿ ವಿಶೇಷವಾಗಿ ದೇವರ ಸ್ಮರಣೆಯ ಪೂರ್ವಕವಾಗಿ ಸ್ನಾನವನ್ನು ಮಾಡುವುದರಿಂದಾಗಿ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ, ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗ್ತದೆ. ಈ ರೀತಿಯಾದಂಥ ಅನೇಕ ಫಲವನ್ನು ನಾವು ಶ್ರವಣವನ್ನು ಮಾಡ್ತಾ ಇರ್ತೀವಿ. ಹೀಗೆ ಕೆಲವು ಹುಣ್ಣಿಮೆಯಿಂದಾಗಿ ಹುಣ್ಣಿಮೆಯವರೆಗೂ ನಡೆದರೆ, ಇನ್ನು ಸಾಮಾನ್ಯವಾಗಿ ನಾವು ಪಾಡ್ಯದಿಂದಾಗಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ, ಅದು ಸಂವತ್ಸರದ ಆರಂಭ ದಿನ ಎಂಬುದಾಗಿ ನಾವು ಚಿಂತನೆ ಮಾಡ್ತೀವಿ. ಅವತ್ತಿನಿಂದ ಆರಂಭ ಮಾಡಿಕೊಂಡು ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ, ಇಲ್ಲಿಗೆ 1 ತಿಂಗಳು ಅಂತ ಮತ್ತೊಂದು ಲೆಕ್ಕ. ಒಂದು ಹುಣ್ಣಿಮೆಯಿಂದ ಹುಣ್ಣಿಮೆ 1 ತಿಂಗಳು ಲೆಕ್ಕ ತಗೊಂಡರೆ, ಮತ್ತೊಂದು ಅದು ಸ್ನಾನಕ್ಕೆ ಆದರೆ, ಉಳಿದಂತಹ ಕರ್ಮಗಳಿಗೆ ಪಾಡ್ಯದಿಂದ ಅಮಾವಾಸ್ಯವರೆಗೂ 30 ದಿನಗಳು ಆ ದಿನಗಣನೆಯನ್ನು ನಾವು ತಗೊಂತೀವಿ. ಆದರೆ ಈ ಚಾತುರ್ಮಾಸ್ಯದಲ್ಲಿ ಮಾತ್ರ ಏಕಾದಶಿಯಿಂದಾಗಿ ಏಕಾದಶಿವರೆಗೂ ನಾವು ಲೆಕ್ಕವನ್ನು ತೆಗೆದುಕೊಳ್ಳೋದು. ಎಲ್ಲ ಕಡೆ ಲೆಕ್ಕ 1 ತಿಂಗಳೇನೆ. ಆದರೆ ಆ ಕಾಲಗಳಿಗೆ, ಸಮಯಕ್ಕೆ ತಕ್ಕಂತೆ, ಆ ನಿಯಮಗಳಿಗೆ ಅನುಸಾರವಾಗಿ ನಾವು ಆ ಹುಣ್ಣಿಮೆಯೋ ಏಕಾದಶಿಯೋ ಅಥವಾ ಪಾಡ್ಯದಿಂದಲೋ ಈ ಕ್ರಮದಲ್ಲಿ ಅವುಗಳನ್ನು ಅನುಸರಣೆ ಮಾಡ್ತಾ ಬಂದಿದ್ದೇವೆ. ಒಂದೊಂದು ಸೂರ್ಯ ಸಂಕ್ರಮಣ ನಂತರದಲ್ಲಿ ಮಾಡಬೇಕು ಅಂತ ನಿಯಮಗಳಿರ್ತದೆ. ಆದ್ದರಿಂದಾಗಿ ಆ ರೀತಿಯಾಗಿ ನಾವು ಪಾಲನೆ ಮಾಡೋದು. ಹೀಗೆ ಅನೇಕ ನಿಯಮಗಳ ಅನುಸಾರವಾಗಿ ನಾವುಗಳನ್ನು ಪಾಲನೆ ಮಾಡ್ತಾ ಇರ್ತೇವೆ. ಅಂತಹ ನಾವು ಈ ಸಂಕಲ್ಪವನ್ನು ಮಾಡುವಾಗ, ವಿಶೇಷವಾಗಿ ಶಾಖ ವ್ರತ ನಡೀತಾ ಇದೆ, ಆ ಸಂಕಲ್ಪವನ್ನು ನಾವು ಮಾಡುವಾಗ ಶ್ರಾವಣ ಮಾಸದಲ್ಲಿ ನಾವು ಏನು ಮಾಡ್ತೇವೋ ಅದಕ್ಕೆ ಹೆಚ್ಚಿನ ಪುಣ್ಯವನ್ನು ಕೊಡು, ಅದನ್ನು ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಡೆಸಿಕೊಡು ಅಂತೇಳಿ ನಾವು ಸಂಕಲ್ಪವನ್ನು, ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಇಲ್ಲಿ ನಾವಿನ್ನು ಆಷಾಢ ನಡೀತಾ ಇದೆ. ಇಲ್ಲಿ ಈಗ ಶ್ರಾವಣ ಹೆಂಗ್ ಬಂತು ಅಂತಂದ್ರೆ, ಆ ಶುಕ್ಲ ಪಕ್ಷದ ಹುಣ್ಣಿಮೆಯ ನಂತರದಲ್ಲಿ ಆ ಸಮಯ ಶ್ರಾವಣದ ಮಾಸ. ಹುಣ್ಣಿಮೆಯಿಂದ ಹುಣ್ಣಿಮೆ ಅಂತ ತಗೊಂಡಾಗ ಆ ಕಾಲವೇ ಶ್ರಾವಣ ಮಾಸ. ಆ ಲೆಕ್ಕದಲ್ಲಿ ಅನುಸಾರವಾಗಿ ಶ್ರಾವಣ ಮಾಸದಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದರೆ ಯಾವ ರೀತಿಯ ತಪ್ಪು ಕೂಡ ಆಗೋದಿಲ್ಲ. ಹೀಗೆ ಆ ಗಣನೆಯನ್ನ ಅನೇಕ ಪ್ರಮಾಣಗಳ ಅನುಸಾರವಾಗಿ ಅವುಗಳನ್ನು ನಮಗೆ ಹಿರಿಯರು ಅದನ್ನು ಹಾಕಿಕೊಟ್ಟಿದ್ದಾರೆ. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ ಅಷ್ಟೆ. ಅವರು ಅನೇಕ ವರಾಹ ಪುರಾಣದಲ್ಲಿ ಬರುವಂತಹ ಪ್ರಮಾಣಗಳು, ಸ್ಕಂದ ಪುರಾಣದಲ್ಲಿ ಬರುವಂತಹ ಪ್ರಮಾಣಗಳು, ಹೀಗೆ ಅನೇಕ ಪ್ರಮಾಣಗಳ ಅನುಸಾರವಾಗಿ ಇವುಗಳನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅವುಗಳನ್ನು ನಾವು ವಿಶೇಷವಾಗಿ ಪಾಲನೆಯನ್ನು ಮಾಡ್ತಾ ಪುಣ್ಯ ಸಂಪಾದನೆಯನ್ನ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಚಾತುರ್ಮಾಸ ಅಂತ ತಕ್ಷಣದಲ್ಲಿ ಜ್ಞಾಪಕ ಬರುವುದು ಗುರುಗಳು, ಯತಿವರೇಣ್ಯರು. ಅವರು 1-2 ತಿಂಗಳ ಪರ್ಯಂತರವಾಗಿ ಒಂದೇ ಕಡೆಯಲ್ಲಿ ಕುಳಿತಿರ್ತಾರೆ. ಯಾವ ಬೇರೆ ಬೇರೆ ಕಡೆ ಸಂಚಾರವನ್ನು ಮಾಡುವುದಿಲ್ಲ. ಆ ಯತಿಗಳಿಗೆ ಮತ್ತೊಂದು ಶಬ್ದ ಪರಿವ್ರಾಜಕರು ಅಂತ ಹೇಳಿ. ಏನು ಪರಿವ್ರಾಜಕರು ಅಂತಂದ್ರೆ, ಅವ್ರು ಯಾವಾಗ್ಲೂ ಕೂಡ ಸಂಚಾರವನ್ನು ಮಾಡ್ತಾ ಇರ್ತಾರಂತ. ಒಂದ್ ಕಡೆ ಕೊಡೋದೇ ಇಲ್ಲ. ಒಂದು ರಾತ್ರಿ ಮಾತ್ರ ಒಂದು ಊರಲ್ಲಿರೋದು ಅಂತ, ಮಾರನೇ ದಿನ ಮತ್ತೊಂದು ಊರಿಗೆ ಹೋಗ್ಬಿಡೋದು ಅಂತ. ಈ ರೀತಿಯಾಗಿ ಯತಿ ಧರ್ಮಗಳನ್ನ ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಹೀಗಿದ್ದಾಗ ಮತ್ತೆ ಒಂದೇ ಕಡೆಯಲ್ಲಿ ಕೂಡುವುದು ಯಾಕೆ? ಆ ಯತಿಗಳಿದ್ದಂತಹ ಸ್ಥಳಕ್ಕೆ ಹೋಗಿ ನಾವು ಅನೇಕ ಆ ಗುರುಗಳನ್ನ, ದೇವರನ್ನ, ರಾಮದೇವರನ್ನ, ಕೃಷ್ಣನನ್ನ, ನರಸಿಂಹದೇವರನ್ನ, ಅನೇಕ ಅವರು ಮಾಡುವಂತಹ ದೇವರ ಪೂಜೆಯನ್ನ ನಮ್ಮ ಕಣ್ಣು ತುಂಬಿಕೊಂಡು ಆ ಪುಣ್ಯ ಸಂಪಾದನೆ ಮಾಡಿಕೊಂಡು ನಾವು ಬರ್ತೇವೆ. ಹೀಗೆ
ಪ್ರತಿನಿತ್ಯವೂ ಕೂಡ ಸಂಚಾರವನ್ನು ಮಾಡುವವರು, 8 ತಿಂಗಳು ಸಂಚಾರವನ್ನು ಮಾಡುವವರು 4 ತಿಂಗಳು ಒಂದೇ ಕಡೆ ಕೊಡುವುದು ಚಾತುರ್ಮಾಸ್ಯ. ಈಗ 4 ತಿಂಗಳು ಇದ್ದಿದ್ದು 2 ತಿಂಗಳು ವರೆಗೂ ಬಂದಿದೆ. ಯಾಕೆ ಅಂದರೆ ಜ್ಯೋತಿಷ್ಯದಲ್ಲಿ ಒಂದು ನಿಯಮ, ಮಾಸೋ ವೈ ಪಕ್ಷಾಹ ಅಂತ ಒಂದು ನಿಯಮ. ಪಕ್ಷಕ್ಕೆ 15 ದಿನಕ್ಕೆ ನಾವು ಪಕ್ಷ ಅಂತ ಕರಿತೀವಿ. ಆ ಪಕ್ಷ ಎನ್ನುವುದಕ್ಕೇನೆ ಮಾಸ ಎಂಬ ಶಬ್ದಕ್ಕೆ ಪಕ್ಷ ಎಂಬುವಂತ ಅರ್ಥ ಇರೋದ್ರಿಂದ ಒಂದು ಮಾಸ ಅಂತಂದ್ರೆ 15 ದಿನ ಲೆಕ್ಕದಲ್ಲಿ ತಗೊಂಡಾಗ 4 ತಿಂಗಳು ಅಂತಂದ್ರೆ 2 ತಿಂಗಳು ಅಂತ ಬಂತು. ಒಂದು ಮಂಡಲ 48 ದಿನಗಳ ಪರ್ಯಂತರವಾಗಿ ಸಾಮಾನ್ಯವಾಗಿ ಚಾತುರ್ಮಾಸ್ಯಕ್ಕೆ ಕೊಡ್ತಾರೆ. ಸಾಮಾನ್ಯವಾಗಿ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಪಂಚಮಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ ಈ ಕ್ರಮದಲ್ಲಿ ತ್ರಯೋದಶಿವರೆಗೂ, ಕೃಷ್ಣ ಪಕ್ಷ ತ್ರಯೋದಶಿವರೆಗೂ ಕೂಡ ಚಾತುರ್ಮಾಸಕ್ಕೆ ಕೂಡುವಂತಹ ಒಂದು ಸಂಪ್ರದಾಯ ನಡೀತಾ ಇದೆ. ಪಂಚಮ್ಯಂತಂ ಶುಭಾವಹ ಅಂತ ಒಂದು ಪ್ರಮಾಣ. ಪಂಚಮಿ ದಿನ ಪೂರ್ವದಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನ ಸಂಕಲ್ಪವನ್ನು ಮಾಡಿ ಕೂಡ್ತಾ ಇದ್ರು. ನಂತರ ದಶಮಿ ಕೂಡುವಂತಹ ಸಂಪ್ರದಾಯಗಳು ಕೂಡ ಬಂತು. ಪಂಚಮ್ಯಂತಂ ಶುಭಾವಹ, ಪಂಚಮಿ ಅಲ್ಲಿ ಪದಚ್ಛೇದವನ್ನು ವಿಭಾಗವನ್ನು ಮಾಡ್ಕೊಳ್ಳೋದು. ಪಂಚಮಿ ಅಂತಂ ಶುಭಾವಹ ಅಂತಂದ್ರೆ 5ನೇ ಪಂಚಮಿ ಎನ್ನುವ ಅಕ್ಷರ ಸಪ್ತಮಿ ಎನ್ನುವಲು ಬರುತ್ತೆ, ಪಂಚಮಿ ಎನ್ನುವಲು ಬರುತ್ತೆ, ಸಪ್ತಮಿ ಎನ್ನುವಲು ಬರುತ್ತೆ, ಅಷ್ಟಮಿ ಎನ್ನುವಲು ಬರುತ್ತೆ, ನವಮಿ, ದಶಮಿ. 5ನೇ ಮೀ ಯಾವುದು ಅಂತಂದ್ರೆ ದಶಮಿ. ಆ ದಶಮಿ ದಿನ ಶುಭಾವಹ, ಒಳ್ಳೆಯ ದಿನ ಅಂತ ಹೇಳಿ ಇರ್ತಾ ಇರೋದ್ರಿಂದಾಗಿ ದಶಮಿ ಕೊಡುವಂತಹ ಸಂಪ್ರದಾಯ, ತ್ರಯೋದಶಿ ಕೊಡುವಂತಹ ಸಂಪ್ರದಾಯ, ಹೀಗೆ ಅನೇಕ ಸಂಪ್ರದಾಯಗಳು ಕೂಡ ಬಂದಿದೆ. ಅವತ್ತಿನಿಂದ ಆರಂಭ ಮಾಡಿಕೊಂಡು ಅನಂತ ಚತುರ್ದಶಿವರೆಗೂ ವಿಶೇಷವಾಗಿ ವ್ರತವನ್ನ ಸಂಕಲ್ಪವನ್ನು ಮಾಡಿ ಗುರುಗಳು ಒಂದೇ ಕಡೆ ಕುಳಿತಿರ್ತಾರೆ. ಉದ್ದೇಶ ಯಾಕೆ ಅಂತಂದ್ರೆ ಅಹಿಂಸಾ ಪರಮೋ ಧರ್ಮ. ಹಿಂಸೆಯನ್ನು ಮಾಡುವುದಿಲ್ಲ ಅವರು ಮುಖ್ಯವಾದಂತಹ ಧ್ಯೇಯ, ಹಿಂಸೆಯನ್ನೇ ಮಾಡುವುದಿಲ್ಲ ಅವರು. ಅಂಥವರು ಈ ಮಳೆಗಾಲ, ಆಷಾಢ ಮಾಸ ಅಂತಂದ್ರೆ ಮಳೆಗಾಲ. ಇದು ಮಳೆಗಾಲದಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲವೂ ಕೂಡ ಹುಟ್ಟುವಂಥ ಸಮಯ. ಅದು ಚೆನ್ನಾಗಿ ಕಾದು ಬಿಟ್ಟಿರುತ್ತೆ ನೆಲ ಎಲ್ಲ. ಮಳೆ ಬಂದಾಗ ಆಗ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು, ಹುಳಗಳು ಏನು ಅವೆಲ್ಲವೂ ಕೂಡ ಹುಟ್ಟುವಂಥ ಸಮಯ. ಆ ಸಮಯದಲ್ಲಿ ಇವರು ಸಂಚಾರವನ್ನು ಮಾಡಿ ಅವುಗಳನ್ನು ತುಳಿಯಬಾರದು, ಹಿಂಸೆಯನ್ನೇ ಸರ್ವಥಾ ಮಾಡಬಾರದು. ಅಹಿಂಸಾ ಪರಮೋ ಧರ್ಮ. ಅದಕ್ಕೋಸ್ಕರವಾಗಿ ಆ ನಿಯಮವನ್ನು ಪಾಲನೆಯನ್ನು ಮಾಡ್ತಾ ವಿಶೇಷವಾಗಿ ಒಂದು ಕಡೆಯಲ್ಲಿ ಅವರು ಚಾತುರ್ಮಾಸ್ಯಕ್ಕೆ ಕುಳಿತಿರ್ತಾರೆ. ಕುಳಿತುಕೊಂಡು ವಿಶೇಷವಾಗಿ ತಪಸ್ಸು, ಧ್ಯಾನ, ಪೂಜಾ ಅವುಗಳನ್ನು ಮಾಡ್ತಾ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾ ಇರ್ತಾರೆ. ಅಂತಹ ಮಹಾ ಯತಿವರೆಣ್ಯರ ಸನ್ನಿಧಾನದಲ್ಲಿ ನಾವು ಇರ್ತೇವೆ. ಹೀಗೆ ಅನೇಕ ದೇಶಾದ್ಯಂತ, ಕರ್ನಾಟಕದಲ್ಲಿ ಆಗಿರ್ಬೋದು, ಆಂಧ್ರ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲಿ ಅನೇಕ ಮಾಧ್ವೇದಿಗಳು ತಮಗೆ ಉಚಿತವಾದಂತಹ ಸ್ಥಳದಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿ ಯಾವ ವ್ರತವನ್ನ ಸಂಕಲ್ಪವನ್ನು ಮಾಡ್ತಾರೆ. ಆ ಸ್ಥಳಗಳಿಗೆ ಹೋಗಿ ನಾವು ಪುಣ್ಯವನ್ನು ಸಂಪಾದನೆಯನ್ನು ಮಾಡಬೇಕು. ಈ ಕ್ರಮದಲ್ಲಿ ಈ ಚಾತುರ್ಮಾಸ್ಯ ಅತ್ಯಂತ ಪರಮಮಂಗಳಕರವಾದಂತಹ ಸಮಯ. ಈ ವಿಷಯಗಳೆಲ್ಲ ನಮಗೆ ಎಲ್ಲಿ ಉಪಲಬ್ಧಿ ಆಗತ್ತೆ ಅಂತಂದ್ರೆ, ಯಾರೋ ಹೇಳಿರೋದಲ್ಲ ಇವೆಲ್ಲ. ಸಾಕ್ಷಾತ್ ಭಗವಂತ, ಸರ್ವಗುಣ ಪರಿಪೂರ್ಣನಾದಂತಹ ಭಗವಂತ, ವರಾಹರೂಪಿ ಭಗವಂತ ತಾನೇ ಧರಣೀ ದೇವಿಗೆ ಉಪದೇಶ ಮಾಡಿದಂತಹ ಚರಿತ್ರೆ. ಏನೋ ಸಣ್ಣ ಮಕ್ಕಳು ಕೇಳ್ತಾ ಇರುವ ಅಜ್ಜಿ ಕತೆ ಹೇಳ್ತಾಳೆ, ಅಜ್ಜ ಕತೆ ಹೇಳ್ತಾರೆ, ಯಾವುದೋ ಒಂದು ಪೌರಾಣಿಕ ಸಾಮಾನ್ಯ ಲೌಕಿಕವಾದಂತಹ ಕಥೆಯಲ್ಲ ಇದು. ಸಾಕ್ಷಾತ್ ವರಾಹರೂಪಿ ಭಗವಂತ ತಾನು ಉಪದೇಶ ಮಾಡಿದಂತಹದ್ದು, ಧರಣೀ ದೇವಿಗೆ ಉಪದೇಶ ಮಾಡಿದಂತಹ ವೃತ್ತಾಂತ ಈ ಚಾತುರ್ಮಾಸ ಮಹಾತ್ಮೆ. ಯಾವ ಧರಣೀ ದೇವಿ ತಾನು ಪ್ರಾರ್ಥನೆಯನ್ನು ಮಾಡ್ಕೊಂತಾಳೆ. ಅನೇಕ ಪ್ರಶ್ನೆಗಳನ್ನ ತಾನು ಕೇಳಿದ್ದಾಳೆ. ಅನೇಕ ಪ್ರಶ್ನೆಗಳಿಗೆ ಭಗವಂತ ಉತ್ತರವನ್ನು ಕೊಡ್ತಾ ಬಂದಿದ್ದಾನೆ. ಹಾಗೇನೆ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಉತ್ಸುಕತೆ. ಸೂತೌವಾಚ ಇತ್ಯುಕ್ತ ಕ್ರೋಢರೂಪೇಣ ಧರಣಿ ಹರಿಣಾ ತಥಾ ಪುನಃ ಪಪ್ರಚ್ಚ ತಂ ದೇವಂ ಪ್ರಣಮಂತಿ ಮುದಾಮೋಹೋ. ಸೂತಾಚಾರ್ಯರು ತಾವು ಹೇಳ್ತಾ ಇದ್ದಾರೆ, ಪುನಃ ಪಪ್ರಚ್ಚ ತಂ ದೇವಂ ಪ್ರಣಮಂತಿ ಮುದಾಮೋಹೋ ಅಂತ. ಧರಣೀ ದೇವಿ ತಾನು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಅಂದ್ರೆ ಪುನಃ ಅಂತಂದ್ರೆ ಇಲ್ಲಿವರೆಗೂ ಅನೇಕ ಪ್ರಶ್ನೆಯನ್ನು ಮಾಡಿದ್ದಾಳೆ. ಅನೇಕ ಪ್ರಶ್ನೆಗಳನ್ನು ಮಾಡಿದ್ರು ಕೂಡ
ಅವಳಿಗೆ ಸಾಕಾಗಿಲ್ಲ, ಇನ್ನೂ ಹೆಚ್ಚಿನದನ್ನು ತಿಳ್ಕೋಬೇಕು ಅನ್ನುವಂತಹ ಉತ್ಸುಕತೆ. ನಮಗೂ ಕೂಡ ಜೀವನದಲ್ಲಿ ಅದಿರಬೇಕು. ಆ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಇಷ್ಟೇ ತಿಳ್ಕೋಬೇಕು ಸಾಕು, ನನ್ನ ಜೀವನಕ್ಕೆ ಇಷ್ಟು ತಿಳ್ಕೊಂಡ್ರೆ ಸಾಕು ಅಲ್ಲ, ಕೇಳ್ತಾನೆ ಇರಬೇಕು. ಈ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಅನೇಕ ಪಂಡಿತರು ಬಂದು ಅನೇಕ ಉಪದೇಶಗಳನ್ನು ಮಾಡಿ ಹೋಗಿರ್ತಾರೆ. ಆದರೂ ಕೂಡ ನಾವು ಯಾಕೆ ಕೇಳ್ತಾ ಇರಬೇಕು? ಭಾಗವತ ಸಪ್ತಾಹ ಪ್ರತಿ ಬಾರಿಯೂ ಕೂಡ ಕೇಳಬೇಕು. ಯಾಕೆ ಕೇಳಬೇಕು? ಚಾತುರ್ಮಾಸ ಮಹಾತ್ಮೆ ಪ್ರತಿ ಬಾರಿಯೂ ಕೂಡ ಕೇಳಬೇಕು. ಯಾಕೆ ಕೇಳಬೇಕು ಅಂತಂದ್ರೆ ಆವೃತ್ತಿ ರಸಕೃತ್ ಉಪದೇಶ ವೇದವ್ಯಾಸ ದೇವರೇ ಹೇಳ್ಬಿಟ್ಟಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಒಮ್ಮೊಮ್ಮೆ ಕೇಳಿದ್ರೆ ಸಾಲೋದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಒಂದು ಸತಿ ಮಾತ್ರ ಪಾಪವನ್ನು ಮಾಡ್ತೀವಿ, ಆಮೇಲೆ ಮಾಡೋದೇ ಇಲ್ಲ. ಹಂಗಲ್ಲ, ಮಾಡ್ತಾನೆ ಇರ್ತೀವಿ ನಾವು ಪಾಪಗಳನ್ನ. ಆ ಪಾಪಗಳ ರಾಶಿಗಳು ಪರಿಹಾರವಾಗಬೇಕಾದ್ರೆ ನಾವು ಅನೇಕ ಬಾರಿ ಅದನ್ನು ಶ್ರವಣ ಮಾಡ್ತಾನೇ ಇರಬೇಕು. ಮಾಡಿದಾಗ ನಮಗೆ ಅಲ್ಪ ಸ್ವಲ್ಪ ಅದರ ಬಗ್ಗೆ ತಿಳಿಯೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ಬಹಳ ಚಂಚಲವಾದದ್ದು. ಕ್ಷಣಕ್ಕೆ ಬೇರೆ ದೇಶಗಳಿಗೆ ಹೋಗ್ಬಿಡುತ್ತೆ. ಅಷ್ಟು ಚಂಚಲವಾದಂತಹ ಮನಸ್ಸಿಟ್ಕೊಂಡು ನಾವು ಕುಳಿತಿರ್ತೇವೆ. ದೈಹಿಕವಾಗಿ ಕುಳಿತಿದ್ರು ಕೂಡ ಮಾನಸಿಕವಾಗಿ ಬೇರೆ ಕಡೆ ಹೋಗ್ತಾ ಇರ್ತೀವಿ. ಅದನ್ನ ತಡೆದು ಹಿಡಿದು ನಾವು ಈ ಕೂಡಿಸಿಕೊಂಡು ಕುಳಿತು ವಿಶೇಷವಾಗಿ ಅವುಗಳನ್ನ ಶ್ರವಣ ಮಾಡಬೇಕು. ಅಷ್ಟೇ ಅಲ್ಲ, ಅದನ್ನ ಮನನ ಮಾಡ್ಕೋಬೇಕು. ಈ ವಿಷಯಗಳನ್ನ ಆಚಾರ್ಯರು ತಿಳಿಸಿದ್ದಾರೆ. ಇವುಗಳನ್ನ ಚಿಂತನೆಯನ್ನು ಮಾಡುವುದು, ನಮ್ಮ ಮನಸ್ಸಿನಲ್ಲಿ ಅಳವಡಿಸಿಕೊಳ್ಳುವುದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಇದೊಂದು ನಿಯಮಗಳನ್ನ ನಾನು ಅಳವಡಿಸ್ಕೊಳ್ತೇನೆ, ಪಾಲನೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಪೂರ್ಣವಾಗಿ ಅವುಗಳನ್ನ ಪಾಲನೆ ಮಾಡುವಂತಹ ನಿಯಮಗಳನ್ನ ನಾವು ಆಚರಣೆಯನ್ನು ಮಾಡಬೇಕು. ಪುನಃ ಪಪ್ರಚ್ಛತಂ ದೇವಂ ರಣವಂತಿ ಮುದಾಮೋಹೋ. ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಹೇಗೆ ಕೇಳ್ತಾ, ಏನೋ ಮನಸ್ಸಿಲ್ಲ, ಏನೋ ಅವ್ರು ಹೇಳ್ತಾ ಇದ್ದಾರೆ, ನಾ ಕೇಳ್ತಾ ಇದ್ದೀನಿ, ಹಂಗಲ್ಲ. ಮುದಾಮೋಹೋ, ಸಂತೋಷದಿಂದ ಕೇಳ್ತಿದ್ದಾಳಂತೆ. ಉತ್ಸುಕತೆ, ಇನ್ನೂ ಕೇಳಬೇಕು ಅಂತ ಹೇಳಿ. ಅಂದ್ರೆ ಏನು, ಅವಳಿಗೆ ಗೊತ್ತಿಲ್ವಾ? ಲಕ್ಷ್ಮೀದೇವಿ ಗೊತ್ತಿಲ್ಲದೇ ಇರೋ ವಿಷಯ ಇದೆಯಾ? ಸರ್ವಜ್ಞರು, ಎಲ್ಲ ವಿಷಯಗಳನ್ನು ತಿಳ್ಕೊಂಡವಳು. ಆದರೂ ಕೂಡ ಭಕ್ತರ ಮೇಲೆ ಪ್ರೀತಿಯಿಂದ ಭಕ್ತರಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಜನರು ಇವುಗಳನ್ನೆಲ್ಲ ತಿಳಿದುಕೊಂಡು ತಾವು ಸಾಧನೆಯನ್ನು ಮಾಡಿಕೊಂಡು ಮುಕ್ತಿ ಮಾರ್ಗವನ್ನು ಹೊಂದಲಿ, ಮುಕ್ತಿ ಮಾರ್ಗಕ್ಕೆ ಹೋಗಲಿ ಅಂತ ಹೇಳಿ, ಮೋಕ್ಷವನ್ನು ಹೊಂದಲಿ ಅಂತ ಹೇಳಿ ತಾವು ನಮ್ಮೆಲ್ಲರ ಮೇಲಿನ ಪ್ರೀತಿಯಿಂದಾಗಿ ಅವಳು ಕೇಳ್ತಾ ಇದ್ದಾಳೆ. ಅನೇಕರ ಚರಿತ್ರೆಗಳಲ್ಲಿ ಕೇಳ್ತೀವಿ, ಸೂತೋವಾಚ ಶೌನಕೋವಾಚ ಅಂತಾನೆ ಕೇಳ್ತಾ ಇರ್ತೀವಿ ನಾವು. ಸೂತಾಚಾರ್ಯರು ಹೇಳಿದ್ರು, ಶೌನಕರು ಕೇಳಿದ್ರು ಅಂತ. ಅಂದ್ರೆ ಶೌನಕರಿಗೇನು ಗೊತ್ತಿರ್ಲಿಲ್ವಾ? ದೊಡ್ಡ ಕುಲಪತಿಗಳು ಅವರು, ಸಾಮಾನ್ಯವಾದಂಥವರಲ್ಲ ಶೌನಕರು. ಆ ಶೌನಕರ ಬಗ್ಗೆ ಹೇಳ್ತಾರೆ, ಒಬ್ಬ ಕುಲಪತಿಗಳು ಅಂತ ಆಗಬೇಕಾದ್ರೆ 10,000 ಜನ ವಿದ್ಯಾರ್ಥಿಗಳಿಗೆ ಅಧ್ಯಯನವನ್ನು ಮಾಡಿಸಿರ್ಬೇಕು. ಅನ್ನದಾನ, ವಿದ್ಯಾದಾನ, ವಸತಿ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿ ಆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಧ್ಯಯನಾದಿಗಳನ್ನು ಮಾಡಿಸಿರ್ಬೇಕು. ಅವರಿಗೆ ಕುಲಪತಿಗಳು ಅಂತ ಕರೀತಾರೆ. ಅಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಟ್ಟಂತಹ ಶೌನಕ ಋಷಿಗಳು ಸೂತಾಚಾರ್ಯರು ಬಂದ್ರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕೇಳ್ತಾ ಇದ್ರು, ಉಪದೇಶವನ್ನು ಮಾಡಿ ಅಂತ. ಯಾಕೆ ಅಂತಂದ್ರೆ ಆ ವೃತ್ತಿ ರಸಕೃತ ಉಪದೇಶ. ಎಷ್ಟು ಸಾಧ್ಯವೋ ಅಷ್ಟು ಬಾರಿ ನಾವು ಕೇಳ್ತಾನೆ ಇರಬೇಕು. ಆಗ ಒಂದು ದಾರಿಗೆ ಹೋಗುವುದಕ್ಕೆ ನಮಗೆ ಸಾಧ್ಯ ಆಗತ್ತೆ. ಹಾಗೆ ಆ ಧರಣಿ ದೇವಿ ತಾನು ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ವರಾಹರೂಪಿ ಭಗವಂತನಿಗೆ ಕೇಳ್ತಾ ಇದ್ದಾಳೆ. ಧರಣ್ಯೋವಾಚ ತನ್ಮುಖಾಚ್ಛ ತಥಾನ್ಯೇಭ್ಯೋ ನಾರದಾದಿಭ್ಯ ಏವಚ ಶ್ರುತ್ವೈವಂ ನಿಶ್ಚಯಂ ಚಕ್ರುಹೋ ಶಿವಶಕ್ರಾದಯೋ ಪರೇ ನೃಣಾಂ ತದ್ಭಕ್ತಿರೇಕೈವ ಭವಬಂಧ ವಿಮೋಚನಿ ನಾನ್ಯಃ ಪಂಥ ಭವೇತ್ವಾಪಿ ಮುಮುಕ್ಷೂಣಾಂ ಭವಾರ್ಣವಾತ್. ಶಿವಶಕ್ರಾದಯ, ಶಿವ ಇಂದ್ರ ಮೊದಲಾದಂತಹ ಅನೇಕ ದೇವತೆಗಳು, ಮಹಾನುಭಾವರಾದಂತಹ ದೇವತೆಗಳು ತಾವು ನಿನ್ನ ಉಪದೇಶವನ್ನು ಪಡೆದು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅವುಗಳನ್ನೆಲ್ಲವನ್ನು ಕೂಡ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾರದಾದಿಗಳು ಉಪದೇಶ ಮಾಡಿದಂತಹ ದಾರಿಯನ್ನ ಎಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೃಣಾಂ ತ್ವದ್ಭಕ್ತಿ ಏಕೈವ ಭವಬಂಧ ವಿಮೋಚಿನಿ. ಸಂಸಾರದ ಸಾಗರ, ಸಂಸಾರಿಯಾಗಿರ್ತಾನೆ. ಆ ಸಂಸಾರಿ ತನ್ನ ಸಂಸಾರ ಸಾಗರದಿಂದಾಗಿ, ಆ ಬಂಧದಿಂದಾಗಿ ಹೊರಗೆ ಬರಬೇಕಾದ್ರೆ ಕಂಸಾರಿಯ ಅನುಗ್ರಹ ಬೇಕು ನಮಗೆ. ಆ ಕಂಸಾರಿಯ ಅನುಗ್ರಹ ಇದ್ರೆ ಮಾತ್ರ ನಾವು ಆ ಸಂಸಾರದ ಸಾಗರದಿಂದಾಗಿ, ಬಂಧದಿಂದಾಗಿ ಹೊರಗೆ ಬರೋದಕ್ಕೆ ಸಾಧ್ಯ. ಹಾಗೆ
ಅದು ಹೇಗೆ ಸಾಧ್ಯ ಆಗುತ್ತದೆ ಅಂತಂದ್ರೆ ಅವನ ಮೇಲೆ ಭಕ್ತಿ ಬಂದರೆ ಮಾತ್ರ ಸಾಧ್ಯ. ತದ್ಭಕ್ತಿ ಏಕೈವ ಏವಕಾರ ಹಾಕಿದ್ದಾರೆ ಅಂದ್ರೆ ಭಕ್ತಿನೇ ಮಾಡಬೇಕು. ಸುಮ್ಮನೆ ಏನೋ ಕುಳಿತುಕೊಂಡೆ 2 ಪ್ರದಕ್ಷಿಣೆ ಹಾಕದೆ ನಮಸ್ಕಾರ ಮಾಡದೆ ಸಾಲೋದಿಲ್ಲ. ಭಕ್ತಿಯಿಂದ ಮಾಡಬೇಕು. ಏನೇ ಮಾಡಿದ್ರು ಕೂಡ 1,00,000 ನಮಸ್ಕಾರ, 1,00,000 ಪ್ರದಕ್ಷಿಣೆ, 108 ನಿಯಮಗಳನ್ನ ಪಾಲನೆ ಮಾಡ್ತಾ ಇರ್ತೀವಿ. ಆದರೆ ಮನಸ್ಸು ಇಲ್ಲದೇನೆ ಭಕ್ತಿ ರಹಿತವಾಗಿ ಮಾಡಿದರೆ ಫಲ ಇಲ್ಲ. ಭಕ್ತಿಪೂರ್ವಕವಾಗಿ ಏನೇ ಮಾಡಬೇಕು. ಅದನ್ನ ಹೇಳ್ತಾರೆ, ನಾಣ್ಯ ಪಂಥ ಭವೇತ್ವಾಪಿ ಮುಮುಕ್ಷೂಣಾಂ ಭವಾರ್ಣವಾದ್. ಬೇರೆ ದಾರಿನೇ ಇಲ್ಲ. ಭಕ್ತಿ ಮಾಡ್ಲೇಬೇಕಂದ್ರೆ ಮಾಡ್ಲೇಬೇಕು. ಅಷ್ಟು ಆ ನಿಯಮಗಳನ್ನ ಪಾಲನೆ ಮಾಡಬೇಕು. ಯಾವುದಕ್ಕೆ? ಭವಾರ್ಣವ, ಸಂಸಾರದ ಸಾಗರವನ್ನ ದಾಟಬೇಕಾದರೆ ನಾಣ್ಯ ಪಂಥ, ಬೇರೆ ದಾರಿನೇ ಇಲ್ಲ. ಭಕ್ತಿ ಏಕೈವ, ಭಕ್ತಿಯನ್ನ ಮಾಡಲೇಬೇಕು. ಭಕ್ತಿ ಮಾಡಬೇಕಾದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಭಕ್ತಿ ಮಾಡೋದಕ್ಕೆ ಸಾಧ್ಯ. ಈಗ ಯಾರಿಗೋ ಒಬ್ಬರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಅಂತಂದ್ರೆ ಅವರ ಬಗ್ಗೆ ನಮಗೆ ಗೊತ್ತಿರಬೇಕು. ಇವರು ಇಂಥವರು, ಈ ಸ್ವಾಮಿಗಳು, ಈ ಗುರುಗಳು, ಈ ಆಚಾರ್ಯರು ಅಂತ ಅವರ ಬಗ್ಗೆ ನಮಗೆ ಗೊತ್ತಿದ್ರೆ, ಅವರ ಬಗ್ಗೆ ಏನಾದ್ರು ಮಹಿಮೆಗಳು ಅಥವಾ ಏನಾದ್ರೂ ಕೂಡ ಸ್ವಲ್ಪ ಗೊತ್ತಿದ್ರೆ ಅವ್ರಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಮನಸ್ಸು ಬರುತ್ತದೆ. ಯಾಕೆಂದ್ರೆ ಜ್ಞಾನ ಇಲ್ಲದೆ ಇದ್ರೆ ಭಕ್ತಿ ಹುಟ್ಟೋದಿಲ್ಲ. ಭಕ್ತಿ ಬರಲಿಲ್ಲ ಅಂತಂದ್ರೆ ನಾವು ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವ. ಸುಮ್ಮನೆ ನಮಸ್ಕಾರ ಮಾಡುವುದಲ್ಲ, ಅವ್ರು ಯಾರು ಅಂತ ನಾವು ತಿಳ್ಕೋಬೇಕು. ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ಹೆಚ್ಚಿನ ಫಲ. ಹಾಗೇನೆ ದೇವರನ್ನು ಅಷ್ಟೇ, ಸಕಲ ಗುಣ ಪರಿಪೂರ್ಣನಾದವನು, ನಿರ್ದೋಷನಾದವನು, ಈ ರೀತಿಯ ಅನೇಕ ಗುಣಗಳನ್ನ, ಭಗವಂತನ ಗುಣಗಳನ್ನ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ನಾವು ದೇವರ ಪ್ರದಕ್ಷಿಣಾದಿಗಳನ್ನ ಸ್ಮರಣೆಯನ್ನು ಮಾಡಿದರೆ ಆಗ ಭಕ್ತಿಪೂರ್ವಕವಾಗಿ ಮಾಡಕ್ಕಾಗತ್ತೆ. ಆಗ ನಮಗೆ ಆ ಫಲವನ್ನು, ಹೆಚ್ಚಿನ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ನಾವು ಪಾಲನೆಯನ್ನು ಮಾಡಬೇಕು. ಹೀಗೆ ಚರಾಚರ ಪ್ರಾಣಿ ಎಲ್ಲರಿಗೂ ಕೂಡ ಭಗವಂತ ದಾರಿ ಒಂದೇ ತೋರಿಸಿರೋದು, ಭಕ್ತಿ ಏಕೈವ, ಭಕ್ತಿಯಿಂದಲೇ ನೀವು ಮುಂದೋಗ್ರಿ ಅಂತ. ಹಾಗಾದ್ರೆ ಯಾರಿಗೆ? ಕೇವಲ ಬ್ರಾಹ್ಮಣರಿಗ, ಕ್ಷತ್ರಿಯರಿಗ, ವೈಶ್ಯರಿಗ, ಶೂದ್ರರಿಗ? ಹಾಗಲ್ಲ, ಎಲ್ಲರಿಗೂ ಕೂಡ. ಇವನು ಮಾಡಬೇಕು, ಅವನು ಮಾಡಬೇಕು ಅಂತ ಯಾವ ನಿಯಮ, ಎಲ್ಲರೂ ಕೂಡ ದೇವರ ಮೇಲೆ ಭಕ್ತಿಯನ್ನು ಮಾಡಿದರೆ ಅವನು ಫಲವನ್ನು ಕೊಟ್ಟೇ ಕೊಡ್ತಾನೆ. ಸ್ನೇಹಸ್ಥ ಏವ ಗದಿತ ಮುನಿವಿರ್ಹಿ ಭಕ್ತಿ ಮುಕ್ತಿಂ ದದಾತಿ ಚತಯ ಪರಿತುಷ್ಟ ಈಶ. ಸಂತುಷ್ಟನಾಗಿ ಭಗವಂತ ತಾನು ಯಾರು ಭಕ್ತಿಯಿಂದಾಗಿ ಪೂಜಾದಿಗಳನ್ನು ಮಾಡ್ತಾರೋ ಆ ವಿಶೇಷವಾಗಿ ದೇವರ ಅನುಗ್ರಹ ಮಾಡ್ತಾನಂತೆ. ಹೇಗೆ ಭಕ್ತಿ ಮಾಡಬೇಕು ಅಂದ್ರೆ ಹೇಳ್ತಾರೆ, ನಿಶ್ಚಿತ್ಯ ಚಾಪಿ ಸುದೃಢಂ ನಿಖಿಲ ಸ್ವಕೀಯ ಸ್ತ್ರೀ ಪುತ್ರ ದೇಹ ಧನ ತೋಪಿ ವಿಶೇಷತೋಪಿಯ. ಯಾರ ಮೇಲೆ ನಿಂಗೆ ಬಹಳ ಪ್ರೀತಿ ಅಂತಂದ್ರೆ ನಾವು ಹೇಳೋದು, ನನ್ನ ಮೇಲೆ ನಂಗೆ ಮೊದಲು ಪ್ರೀತಿ ಅಂತೀವಿ ನಾವು. ನಾನಂದ್ರೆ ನಂಗೆ ತುಂಬಾ ಇಷ್ಟ. ಯಾರು? ನಂತರ ಸ್ವಕೀಯ, ನನ್ನ ಹೆಂಡತಿ, ಮಕ್ಕಳು, ಸಂಪತ್ತು, ಹೀಗೆ ಅನೇಕ ನನಗೆ ಅತ್ಯಂತ ಪ್ರಿಯವಾದದ್ದನ್ನು ನಾವು ಹೇಳ್ತೀವಿ. ಯಾವ್ದ್ಯಾವುದು ನಿಮ್ಗೆ ಅತ್ಯಂತ ಪ್ರಿಯ ಅಂತ ಆಗಿದೆಯೋ ಅದೆಲ್ಲದಕ್ಕಿಂತಲೂ ಕೂಡ ಹೆಚ್ಚಿನ ಸ್ಥಾನವನ್ನ ದೇವರಿಗೆ ನೀವು ಕೊಡಬೇಕು. ಹೆಂಡತಿಗಿಂತ ಜಾಸ್ತಿ ಪ್ರೀತಿಯನ್ನ ದೇವರ ಮೇಲೆ ಮಾಡಬೇಕು. ಪ್ರೀತಿ ಅಂದ್ರೆ ಏನು? ಹಿರಿಯರ ಮೇಲೆ ಮಾಡುವುದಕ್ಕೆ ಭಕ್ತಿ ಅಂತ ಕರೀತಾರೆ, ಸಣ್ಣವರ ಮೇಲೆ ಮಾಡುವುದಕ್ಕೆ ಪ್ರೀತಿ ಅಂತ ಕರೀತಾರೆ, ಬೇರೆ ಏನೂ ಅಲ್ಲ. ನಾವು ಸಣ್ಣ ಮಕ್ಕಳನ್ನ ಪ್ರೀತಿಯಿಂದ ಆಟ ಆಡಿಸ್ತಾ ಇರ್ತೀವಿ. ಅದೇನೇ ದೊಡ್ಡವರು ಬಂದಾಗ ಗೌರವದಿಂದ ನಮಸ್ಕಾರವನ್ನು ಮಾಡ್ತೀವಿ. ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಸ್ನೇಹ, ಪ್ರೀತಿ, ಭಕ್ತಿ ಎಲ್ಲವೂ ಕೂಡ ಒಂದೇ. ಹಿರಿಯರು, ಕಿರಿಯರು, ಅವರ ಮೇಲೆ ಆ ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ ಅಷ್ಟೇ ನಾವು. ಹೀಗೆ ಅವರಿಗೆಲ್ಲರಿಗಿಂತ ಹೆಚ್ಚಿನ ಪ್ರೀತಿಯನ್ನ, ಭಕ್ತಿಯನ್ನ ನಾವು ದೇವರ ಮೇಲೆ ಮಾಡಿದರೆ ದೇವರು ಆಗ ಪರಿತುಷ್ಟ, ಸಂತುಷ್ಟನಾಗಿ ಅನುಗ್ರಹವನ್ನು ಮಾಡ್ತಾನಂತ. ಹೇಗೆ ಅಂತಂದ್ರೆ ನೋಡಿ, ನಾತ್ರ ವರ್ಣಾಧಿಕ ಅಪೇಕ್ಷಾ ನಾಪ್ಯಾಶ್ರಮ ವರಿಷ್ಠಿತ ಶರಣಾಗತಿ ಮಾತ್ರೇಣ ಗಜೇಂದ್ರೋ ಹರಿಮಾಪಹಿ. ಏನು ಗಜೇಂದ್ರ ಮೋಕ್ಷವನ್ನು ನಾವೆಲ್ಲರೂ ಕೂಡ ಕೇಳಿದ್ರು ಅಂತಹ ಚರಿತ್ರೆ. ಆ ಗಜೇಂದ್ರ ತಾನೇನು ತಪಸ್ ಮಾಡ್ದಾಗ ಓದಿದ್ನ ಅಥವಾ ಏನು ದೊಡ್ಡ ಹೋಮವನ್ನು ಮಾಡಿದ್ನ? ಯಾವುದೋ ಒಂದು ಪ್ರಾಣಿ, ಆ ಪ್ರಾಣಿ ಗಜೇಂದ್ರ ತಾನು ಭಕ್ತಿಯಿಂದ ದೇವರನ್ನ ಸ್ಮರಣೆಯನ್ನು ಮಾಡಿದ್ರೆ ಓಡೋಡಿ ಬಂದಂತೆ ಭಗವಂತ. ಸಿರಿಗೆ ಹೇಳದೆ ಬಂದೆಲ್ಲೋ ಅಂತ ಹೇಳ್ತಾರೆ. ತನ್ನ ಹೆಂಡತಿಗೂ ಹೇಳದೇನೆ ತಾನು ಓಡೋಡಿ ಬಂದಂತೆ ಭಕ್ತ ಕರೆದಿದ್ದಕ್ಕೆ. ಹಾಗೆ ಭಗವಂತ ಅನುಗ್ರಹವನ್ನು ಮಾಡಬೇಕು ಅಂತಂದ್ರೆ ತಾನು ಇವನು ಬ್ರಾಹ್ಮಣ, ಇವನು ಕ್ಷತ್ರಿಯ, ಇವನು ವೈಶ್ಯ, ಇವನು ಶೂದ್ರ ಅಂತ ಯಾವುದನ್ನು ಕೂಡ ನೋಡೋದಿಲ್ಲಂತೆ. ಕೇವಲ ಅವನು ನೋಡೋದು ಮಾಡುವಂತಹ ಭಕ್ತಿಯನ್ನ ನೋಡ್ತಾನಂತೆ.
ಅಷ್ಟು ನಾವು ಎಷ್ಟು ಸಾಧ್ಯವೋ ಭಕ್ತಿಯನ್ನು ಮಾಡ್ತಾ ನಾವು ಕರ್ಮವನ್ನು ಮಾಡಬೇಕು. ಆ ಗಜೇಂದ್ರನೇ ಭಗವಂತನನ್ನು ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದ. ಪೂರ್ವ ಜನ್ಮದ ಕರ್ಮ ಪುಣ್ಯದಿಂದಾಗಿ ದೇವರ ಸ್ಮರಣೆ ಬಂತು, ದೇವರನ್ನ ಸ್ಮರಣೆ ಮಾಡಿದ, ದೇವರು ಬಂದು ರಕ್ಷಣೆಯನ್ನು ಮಾಡಿದ ಅಂತ ಕೇಳ್ತೀವಿ. ಅಂತಹ ಪ್ರಾಣಿ ಯೋನಿಯಲ್ಲಿ ಹುಟ್ಟಿದಂತಹ ಗಜೇಂದ್ರನಿಗೆ ರಕ್ಷಣೆ ಮಾಡಿದ ಮೇಲೆ ದೊಡ್ಡದಾದಂತಹ ಸ್ಥಾನ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ಅಂತ ಹೇಳಿದರೆ, ಎಷ್ಟೋ ಜನ್ಮ ಕೋಟಿ ಜನ್ಮ ದಾಟಿ ಬಂದರೆ ಮಾತ್ರ ಸಿಗೋದು ಅಂತ ಇದು ಮಾನವತ್ವ. ಅದು ಸುಲಭವಾಗಿ ಸಿಗೋದೇ ಇಲ್ಲ. ಅಂತಹ ಕಷ್ಟಕರವಾದಂತಹ ಮಾನವತ್ವ ಬಂದಿದೆ ನಮಗೆ, ಮನುಷ್ಯರಾಗಿದ್ದೇವೆ ಅಂತಂದ್ರೆ ಏನೋ ಪೂರ್ವದಲ್ಲಿ ದೊಡ್ಡದಾದಂತಹ ಪುಣ್ಯವನ್ನು ಮಾಡಿದ್ದೇವೆ. ಆ ಪುಣ್ಯದ ರಾಶಿಯಿಂದಾಗಿ ನಮಗೆ ಮಾನವ ಜನ್ಮ ಬಂದಿದೆ. ಹಾಳು ಮಾಡಿಕೊಳ್ಳಬೇಡಿರು, ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ದಾಸರು. ವ್ಯರ್ಥವಾಗಿ ಏನೋ ಮೋಹಕವಾದ ಪದಾರ್ಥಗಳನ್ನೇ ನೋಡ್ತಾ 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 ಜೀವನ ಹಾಳು ಮಾಡ್ಕೋಬೇಡ್ರಿ. ಅಲ್ಪ ಸಮಯ, ಇದನ್ನೇ ಮುಂದೆ ಹೇಳ್ತಾರೆ. ಇದನ್ನೇ ಇವರೆಂಥವ್ರು ಇದ್ದಾರೆ ಮನುಷ್ಯರು ಅಂತ ಇಲ್ಲೇ ವರಾಹ ಪುರಾಣದಲ್ಲೇ ಹೇಳ್ತಾ ಹೋಗ್ತಾರೆ. ಅಲ್ಪಾಯುಷಃ, ಅಲ್ಪಾಯುಷ್ಯ, ನಮಗೆ ಗೊತ್ತೇ ಇಲ್ಲ ಎಷ್ಟು ನಮಗೆ ಆಯುಷ್ಯ ಇದೆ ಅಂತ. ಅಂತಹ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಆದ್ರಿಂದಾಗಿ ಇದ್ದ ಸಮಯವನ್ನ ವ್ಯರ್ಥ ಮಾಡದೆ ಸಾರ್ಥಕತೆಯನ್ನು ಮಾಡ್ಕೋಬೇಕು, ಸಾರ್ಥಕ ಮಾಡ್ಕೋಬೇಕು ಆ ಸಮಯವನ್ನ. ಹೀಗೆ ಅಂಬರೀಷ ಮಹಾರಾಜ ಮೊದಲಾದ ಅನೇಕರೆಲ್ಲರೂ ಕೂಡ ವಿಶೇಷವಾಗಿ ಈ ಸಾಧನೆಯನ್ನ, ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತನಿಂದಾಗಿ ಅನುಗ್ರಹವನ್ನು ಪಡೆದಿದ್ದಾರೆ. ಸರ್ವವೇದೈಸ್ತ್ವಮೇ ವೇದ್ಯ ಸರ್ವಯಜ್ಞೈಸ್ತ್ವಮಿಜ್ಯಸೆ ಸ್ತೂಯಸೆ ಸರ್ವವೇದೈಶ್ಚ ಮೋತ್ತಮೋನ ಸದೃಶಸ್ತವ. ಭಗವಂತನಿಗೆ ಸಮಾನರಾದವರು ಜಗತ್ತಿನಲ್ಲಿ ಎಲ್ಲೆಲ್ಲೆಲ್ಲೆಲ್ಲೂ ಯಾರೂ ಇಲ್ಲ. ಸರ್ವೋತ್ತಮನಾದವನು, ಸಕಲ ಗುಣಪೂರ್ಣನಾದವನು, ಸರ್ವೇಷ್ಠನಾದವನು ಭಗವಂತ. ಹೇಗಿದ್ದಾನೆ? ಸರ್ವವೇದ್ಯೈಹಿ, ಎಲ್ಲ ವೇದಗಳಿಂದಲೂ ಕೂಡ ಅವನೇ ತಿಳಿದು ಬರುವುದು. ಅದೆಂಗ್ರಿ ಸಾಧ್ಯ? ನಾವು ಶ್ರೀ ಸೂಕ್ತ ಹೇಳ್ತೀವಿ, ಅಗ್ನಿ ಸೂಕ್ತ ಹೇಳ್ತೀವಿ, ಅದ್ಯಾವುದೋ ಗಣೇಶ ಸೂಕ್ತ ಹೇಳ್ತೀವಿ, ದೇವರ ಹೆಂಗ್ ತಿಳಿದು ಬರ್ತಂದ್ರಿ ಅದರಿಂದ ಅಂತಂದ್ರೆ ಹೇಳ್ತಾರೆ ಎಲ್ಲ ವಾಕ್ಯಗಳಿಂದಲೂ ಅಖಿಲೈಹಿ ಸುವಾಕ್ಯೈಹಿ ಆಪ್ಯತಮಂ. ಎಲ್ಲ ವಾಕ್ಯಗಳು ಏನೇನು ವೇದದಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳಿಂದಲೂ ಕೂಡ ಯಾವ ಭಗವಂತನೇ ಮುಖ್ಯವಾಗಿ ತಿಳಿದು ಬರುವನು. ಗಣೇಶ ಸೂಕ್ತ ಇರ್ಬೋದು, ಗಣೇಶ ಅಮುಖ್ಯವಾಗಿ ತಿಳಿದು ಬರ್ತಾನೆ, ಮುಖ್ಯವಾಗಿ ತಿಳಿದು ಬರುವನು ಭಗವಂತನೇ. ಆ ಎಲ್ಲ ಶಬ್ದಗಳು, ಒಂದೊಂದು ಅಕ್ಷರಗಳು ಕೂಡ ಭಗವಂತನನ್ನೇ ತಿಳಿಸಿಕೊಡ್ತದೆ. ನಾವು ವೇದವನ್ನು ಪಾರಾಯಣ ಮಾಡಿದ ಮೇಲೆ ಕೊನೆಯಲ್ಲಿ ಹೇಳ್ತೀವಿ, ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿವಿ ತಾವಂತಿ ಹರಿನಾಮಾನಿ. ಎಲ್ಲವೂ ಕೂಡ ಏನು ಸುಮ್ಮನೆ ಬೇರೆ ಅಲ್ಲ, ಎಲ್ಲವೂ ಕೂಡ ಹರಿನಾಮಾನಿ, ಭಗವಂತನ ಹೆಸರುಗಳು. ಕೀರ್ತಿತಾನಿ ನ ಸಂಶಯ, ಸಂಶಯ ಪಡ್ಕೊಂಡು ಕೂಡಬೇಡ. ಇದು ಯಾರ್ದೋ ಬೇರೆಯವ್ರ ಸ್ತೋತ್ರ, ದೇವಿ ಸೂಕ್ತ, ಗಣೇಶ ಸೂಕ್ತ, ಬ್ರಹ್ಮ ಸೂಕ್ತ, ಯಾರ್ದೋ ದೇವ್ರದ್ದು, ಬೇರೆ ದೇವತೆಗಳದ್ದು, ನಾನು ದೇವರ ಸ್ತೋತ್ರ ಹೆಂಗ್ ಮಾಡಕ್ಕಾಗತ್ತೆ ಅಂತ ಸರ್ವತಾ ಚಿಂತೆ ಬೇಡ. ಶ್ರೀ ಸೂಕ್ತದಿಂದಲೂ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತನೇ. ಗಣೇಶ ಸೂಕ್ತ, ಇಂದ್ರ ಸೂಕ್ತ, ಅಗ್ನಿ ಸೂಕ್ತ, ಯಾವುದೇ ಸೂಕ್ತಗಳಲ್ಲ, ನಾವು ಮಾತನಾಡುವ ಎಲ್ಲ ಶಬ್ದಗಳಿಂದಲೂ ಕೂಡ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಭಗವಂತ, ಸರ್ವೋತ್ತಮನಾದಂತಹ ಶ್ರೀಮನ್ನಾರಾಯಣ ಕೃಷ್ಣ. ಆ ಭಗವಂತನೇ ಅದೇ ಎಲ್ಲ ವಾಕ್ಯಗಳಿಂದ ತಿಳಿದು ಬರುವವನು. ಸರ್ವವೇದೈಹಿ ತ್ವಮೇವೇದ್ಯ ಸರ್ವಯಜ್ಞೈಹಿ ತ್ವಮಿಜ್ಯಸೆ, ಎಲ್ಲ ಯಜ್ಞಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತ. ಸ್ತೂಯಸೆ ಸರ್ವದೇವೇಷ್ಟ, ಇವರನ್ನ ಕೇವಲ ಯಾರೋ ಒಂದಿಬ್ರು ಪೂಜೆ ಮಾಡುವುದಿಲ್ಲ ದೇವರನ್ನ. ಸರ್ವದೇವೈಹಿ ಸ್ತೂಯಸೆ, ಪ್ರತಿಯೊಬ್ಬ ದೇವತೆಯೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾರಂತೆ. ಒಂದ್ಯತ್ವೇನ ಸಮಾಶಂಕಿತರಾದವರು, ಸುಧಾದಲ್ಲಿ ಬರುತ್ತದೆ. ಯಾರ್ಯಾರನ್ನ ನಾವು ನಮಸ್ಕಾರವನ್ನು ಮಾಡ್ತೀವೋ, ಲಕ್ಷ್ಮೀ ದೇವಿಯನ್ನ ಸಂಪತ್ತಿಗೋಸ್ಕರವಾಗಿ ನಮಸ್ಕಾರ ಮಾಡ್ತೀವಿ. ಶುಕ್ರವಾರ ಲಕ್ಷ್ಮೀ ದೇವಿ ಸೌಭಾಗ್ಯವನ್ನು ಕೊಡ್ತಾಳೆ, ಸಂಪತ್ತನ್ನು ಕೊಡ್ತಾಳೆ ಅಂತ ಹೇಳಿ ಲಕ್ಷ್ಮೀ ದೇವಿ ನಮಸ್ಕಾರವನ್ನು ಮಾಡ್ತೀವಿ. ಸೃಷ್ಟಿಕರ್ತ ಬ್ರಹ್ಮದನ್ನು ನಮಸ್ಕಾರ ಮಾಡ್ತೀವಿ, ಲಯಕರ್ತ ಮನೋನಿಯಾಮಕ ಶಿವನನ್ನ ನಮಸ್ಕಾರವನ್ನು ಮಾಡ್ತೀವಿ. ಹೀಗೆ ಕುಬೇರನಿಗೆ ಸಂಪತ್ತು ಕೊಡ್ತಾನೆ ಅಂತ ಹೇಳಿ ಕುಬೇರನಿಗೆ ನಮಸ್ಕಾರವನ್ನು ಮಾಡ್ತೀವಿ. ಹೀಗೆ ಅನೇಕ ದೇವತೆಗಳಿಗೆ ನಾವು ನಮಸ್ಕಾರವನ್ನು ಮಾಡ್ತೀವಿ. ಆದರೆ ಆ ಎಲ್ಲ ದೇವತೆಗಳು ಕೂಡ ಯಾರಿಗೆ ನಮಸ್ಕಾರವನ್ನು ಮಾಡ್ತಾರೆ ಅಂದ್ರೆ ಭಗವಂತನಿಗೇನೆ ನಮಸ್ಕಾರವನ್ನು ಮಾಡೋದು. ಪ್ರತಿಯೊಬ್ಬರು ಒಂದತ್ವೇನ ಸಮಾಶಂಕಿತರಾದವರು, ಇಂದ್ರ, ರುದ್ರ, ಬ್ರಹ್ಮ, ಲಕ್ಷ್ಮಿ, ಆ ಎಲ್ಲ ದೇವತೆಗಳು ಕೂಡ ಭಗವಂತನನ್ನೇ ಸದಾ ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂತವನಿಗೆ ಅಂತಹ ಉತ್ತಮವಾದವರು ಜಗತ್ತಿನಲ್ಲಿ ಆಗಲಿ ಎಲ್ಲೆಲ್ಲೆಲ್ಲೆಲ್ಲೂ ಯಾರೂ ಕೂಡ ಇಲ್ಲ. ಹೀಗೆ ಹೇಳಿ ಮತ್ತೆ ಆ ಧರಣಿ ದೇವಿಯ ಭಗವಂತನನ್ನ ಸ್ತೋತ್ರವನ್ನು ಮಾಡಿ ಹೇಳ್ತಾ ಇದ್ದಾಳೆ. ನೋಡಿ, ಒಬ್ಬರನ್ನ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳುವಾಗ ಸುಮ್ಮನೆ ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳಬಾರದಂತೆ.
ಅವರ ಗುಣಗಳನ್ನು ಚಿಂತನೆಯನ್ನು ಮಾಡಬೇಕಂತ ಮೊದಲಿಗೆ. ಹಾಗೆ ಆ ಲಕ್ಷ್ಮೀದೇವಿ ಅಂತಂದರೆ ಧರಣಿ ದೇವಿ ತಾನು ಭಗವಂತನ ಗುಣಗಳನ್ನು ಮೊದಲಿಗೆ ವರ್ಣನೆಯನ್ನು ಮಾಡಿ ನಂತರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾಳೆ. ಪ್ರಾಪ್ತೆ ಕಲಿಯುಗೆ ಘೋರೆ ಪ್ರಾಯಸ್ತ್ವತ್ತೋ ಬಹಿರ್ಮುಖಾ ಭವಿಷ್ಯಂತಿ ಜನಾಸ್ವಾಮಿನ್ ಕೇಚಿತ್ ಭಕ್ತಾಸ್ತಥಾತ್ವಯಿ ಅಲ್ಪಾಯುಷೋ ಅಲ್ಪವಿತ್ತಾಶ್ಚ ಮಂದಜ್ಞಾನಾಶ್ಚ ರೋಗಿಣಃ ಸ್ವಕೀಯಾಚಾರಚರಣೆ ಪ್ಯಕ್ಷಮ ನೃಪದಸ್ಯುಭಿಃ. ಕಲಿಯುಗ ಘೋರವಾದಂತಹ ಕಲಿಯುಗ. ಈ ಕಲಿಯುಗದಲ್ಲಿ ಜನರೆಲ್ಲರೂ ಕೂಡ ದುಷ್ಟಕೃತ್ಯಗಳನ್ನು ಮಾಡುವುದರಲ್ಲೇ ನಿರತರಾಗ್ಬಿಟ್ಟಿದ್ದಾರೆ. ತಮ್ಮ ಉದರ ಪೂರಣೆಯನ್ನ, ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲೇನೆ ಸಂಪೂರ್ಣವಾಗಿ ನಿರತರಾಗ್ಬಿಟ್ಟಿದ್ದಾರೆ. ತನ್ನ ಹೆಂಡತಿ, ತನ್ನ ಮಕ್ಕಳು ಅವರನ್ನೇ ಸದಾ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಅವರ ಬಗ್ಗೆನೇ ವಿಚಾರವನ್ನು ಮಾಡ್ತಾ ಇರ್ತಾರೆ, ದೇವರ ಕಡೆ ಮನಸ್ಸನ್ನೇ ಕೊಡುವುದಿಲ್ಲ. ಆದ್ರಿಂದ ಅವರಿಗಾಗಿರುವ ಪರಿಸ್ಥಿತಿ ಏನು? ಅಲ್ಪಾಯುಷಃ, ಅಲ್ಪಾಯುಷ್ಯ ಉಳ್ಳವರು. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಕೇಳ್ತಾ ಇದ್ವಿ, 1000 ವರ್ಷ ಬದುಕಿದ್ರು, ಅಸ್ಥಿ ಇರುವವರೆಗೂ ಅವ್ರು ಬದುಕಿದ್ರು ಅಂತ ಎಲ್ಲ ಕೇಳ್ತಿದ್ವಿ. ಇಚ್ಛಾಮರಣಿಗಳ ಹೆಸರುಗಳನ್ನೆಲ್ಲ ಕೇಳ್ತೀವಿ. ಅಂತಹದ್ರಲ್ಲಿ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ಅಲ್ಪಾಯುಷಃ, ಅಲ್ಪ ಆಯುಷ್ಯ ಉಳ್ಳವರಾಗಿದ್ದಾರೆ. ಅಲ್ಪವಿತ್ತಾಷ್ಟ, ಸಂಪತ್ತು ಸ್ವಲ್ಪ ಇದೆ. ಏನ್ರಿ ಹಂಗಂತೀರಾ? ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಇದ್ರಿ ಜನರ ಹತ್ರ. ಇದೆ ಯಾವುದಕ್ಕೆ ಇದೆ? ತನ್ನ ಉದರ ಪೂರಣೆಗೆ, ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಇದೆ ದುಡ್ಡು ಹೊರತು ದೇವರ ಪೂಜೆಯನ್ನ ಮಾಡುವುದಕ್ಕೆ ಎಷ್ಟು ದುಡ್ಡು ಇಟ್ಟಿದ್ದೀವಪ್ಪ ನಾವು? ಇಟ್ಟಿಲ್ಲ. ₹1,00,000 ಬಂದಿದ್ರೆ ಅದರಲ್ಲಿ 1 ರೂಪಾಯಿಯನ್ನು ಮಾತ್ರ ದೇವರಿಗೆ ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಅಂತಹ ಪರಿಸ್ಥಿತಿ ನಮ್ಮದು ಬಂದಿದೆ. ಅಲ್ಪವಿತ್ತಾಹ, ಆ ದುಡ್ಡು ಇದ್ರೂ ಕೂಡ ಇಲ್ಲದಂತೆ ಎಲ್ಲೋ ವ್ಯರ್ಥವಾಗಿ ಮೋಹಕ ಪದಾರ್ಥಗಳಲ್ಲಿ ಆ ದುಡ್ಡನ್ನು ಸುರಿದು ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡ್ಕೊತಾ ಇದ್ದೇವೆ. ಅಂತಹದ್ರಲ್ಲಿ ಆದ್ದರಿಂದಾಗಿ ಆ ದುಡ್ಡು ಇದ್ರೂ ಕೂಡ ಇಲ್ಲದೇ ಇದ್ದಂತೆ. ಅದಕ್ಕೆ ಹೇಳ್ತಾ ಅಲ್ಪವಿತ್ತಾಷ್ಟ, ಅಲ್ಪ ದುಡ್ಡಿದ್ದವರು ಅವರೆಲ್ಲ. ಮಂದಜ್ಞಾನಾಷ್ಟ ರೋಗಿಣ, ಸರಿಯಾದ ಜ್ಞಾನ ಇಲ್ಲ, ಅಲ್ಪ ಜ್ಞಾನ ಉಳ್ಳವರು. ಯಾಕೆ? ದೇವರನ್ನ ಎಷ್ಟು ಸಮಯ ನಾವು ದೇವರ ಸ್ಮರಣೆ ಮಾಡ್ತೀವಿ? ಅರ್ಧ ಗಂಟೆ, 1/4 ಗಂಟೆ, ಬಹಳ ಅಂದ್ರೆ 1 ಗಂಟೆ. ಅದಕ್ಕಿಂತ ಹೆಚ್ಚಿನ ಸಮಯ ನಾವು ದೇವರ ಮುಂದೆ ಕೂಡುವುದೇ ಇಲ್ಲ. ನಾವು ಕಾಲು ನೋವು ಬಂತು, ಅದಾಯ್ತು ಇದಾಯ್ತು ಅಂತ ನಾವೇನು ಓಡೋಗ್ತಾ ಇರ್ತೀವಿ ನಮ್ಮ ಸ್ವಂತ ಕೆಲಸಕ್ಕೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ನೋಡಿ, ಸ್ವಲ್ಪ ಸಮಯವನ್ನು ಮಾತ್ರ ನಾವು ದೇವರ ಮುಂದೆ ದೇವರಿಗೋಸ್ಕರವಾಗಿ ಇಟ್ಟರೆ ಹೇಗೆ ಸಾಧ್ಯ? ಆಗಿಟ್ರೆ ನಾವು ಏನು ಪರಿಸ್ಥಿತಿ ಹೆಂಗೆ ಬರುತ್ತೆ? ಮಂದಜ್ಞಾನ, ಅಲ್ಪ ಜ್ಞಾನ ಉಳ್ಳವರಾಗಿರ್ತೀವಿ. ಅಷ್ಟೇನಾ? ರೋಗಿಣ, ದೊಡ್ಡದಾದದ್ದು ರೋಗಗಳು. ಆ ರೋಗ ಈ ರೋಗ ಎಣಿಸುವುದಕ್ಕೆ ಸಾಧ್ಯ ಇಲ್ಲ, ಅಷ್ಟು ರೋಗಗಳ ಹೆಸರುಗಳನ್ನು ನಾವು ಕೇಳ್ತೀವಿ. ಅಂತಹ ರೋಗಿಗಳಾಗಿದ್ದಾರೆ. ಸ್ವಕೀಯಾಚರಣೆ ಸ್ವಕೀಯಾಚಾರಚರಣೇಭಿ ಅಕ್ಷಮ ನೃಪದಸ್ಯುಭಿಃ. ತಮ್ಮ ಕಾರ್ಯವನ್ನು ಮಾಡಿಕೊಳ್ಳುವುದರಲ್ಲೇ ಸದಾ ನಿರತರಾಗಿರ್ತಾರೆ. ರಾಜರೆಲ್ಲರೂ ಕೂಡ ಕಳ್ಳರಾಗ್ಬಿಟ್ಟಿದ್ದಾರೆ. ಅಲ್ಪಾಯಾಪಿ ಯಾ ಕೃತಾ ಪೂಜಾ ತದ್ರತಾ ಚರಣಾಧಿಕಂ. ಆದ್ರಿಂದ ನೋಡಿ ಎಷ್ಟು ಆ ಧರಣಿ ದೇವಿಗೆ ನಮ್ಮ ಮೇಲೆ ಪ್ರೀತಿ. ಅವಳು ಕೇಳ್ತಾಳೆ, ಸಣ್ಣದಾಗಿರ್ಬೇಕು ಪೂಜೆ, ಆದರೆ ಫಲ ಮಾತ್ರ ದೊಡ್ಡದಾಗಿ ಬರ್ಬೇಕು. ನೋಡಿ ಹೆಂಗಿದೆ ವಿರುದ್ಧವಾಗಿ. ನಾವೀಗ ಕುಳಿತುಕೊಂಡು ಜಾಸ್ತಿ ಹೊತ್ತು ಕುಳಿತುಕೊಂಡು ಜಪ ಮಾಡು, 1-2 ತಾಸು ಕೂತ್ ಜಪ ಮಾಡೋದಿಲ್ಲ, ಆಗಲ್ಲ, ನಮ್ಮ ಕೈಲಿ ಸಾಧ್ಯವೇ ಇಲ್ಲ. ಸ್ವಲ್ಪ ಸಮಯದಲ್ಲಿ ಪೂಜೆ ಆಗಬೇಕು, ಫಲ ಮಾತ್ರ ಶೀಘ್ರ ಸಿಗ್ಬೇಕು. ಈಗ ನಾನು ಕೈ ಮುಗಿದು 3 ಪ್ರದಕ್ಷಿಣೆ ಹಾಕಿದೆ, ಸಿಕ್ಕೇ ಬಿಡಬೇಕು, ನನಗೆ ಪ್ರಮೋಷನ್ ಸಿಕ್ತು ಅಂತ ಮೆಸೇಜ್ ಬರಬೇಕು, ಫೋನ್ ಬರಬೇಕು. ಅಂತಹ ಆತುರತೆ ನಮ್ಮದು. ಚಾತುರ್ಮಾಸದಲ್ಲಿ ಆತುರತೆ ಇರಬಾರ್ದಂತೆ. 4 ತಿಂಗಳು ಸಾವಧಾನವಾಗಿ ನಾವು ಅದನ್ನು ಕಳಿಬೇಕಂತೆ ದೇವರ ಸ್ಮರಣೆ. ಯಾಕೆ ಅಂತಂದ್ರೆ ಇದು ನಿಷ್ಕಾಮ ಕರ್ಮ ಮಾಡುವುದಕ್ಕೆ ಇರುವಂತಹ ದೊಡ್ಡದಾದಂತಹ ಕಾಲ ಅಂತ. ಬೇರೆ ಮುಂದೆ ಬರುತ್ತೆ ಇದರಲ್ಲೇನೆ, ಬೇರೆ ಸಮಯಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಕೊಡುವಂತಹ ಕಾಲ. ಆ ಚಾತುರ್ಮಾಸದಲ್ಲಿ ಆತುರವನ್ನು ನಾವು ಮಾಡಬಾರ್ದಂತೆ, ತಡಿಬೇಕಂತೆ. ಸ್ವಲ್ಪ ತಡೆದು ಹೆಚ್ಚಿನ ಇನ್ನೊಂದು ಸ್ವಲ್ಪ, ಇವತ್ತು ಒಂದು 4 ತಾಸು ಕೂತೀನಿ, 1 ತಾಸು ಕೂತೀನಿ ದೇವ್ರ ಮುಂದೆ, ಆಗ್ಲಿ ಇನ್ನೊಂದು 1/4 ಗಂಟೆ ಕೂಡೋಣ, ಇನ್ನೊಂದು 1/4 ಗಂಟೆ ಕೊಡೋಣ. ಹೀಗೆ ನಾವು ದೇವರ ಮುಂದೆ ದೇವರ ಹತ್ರ ಸಮಯವನ್ನು ಕಳೆಯೋದಕ್ಕೆ ಪ್ರಾರಂಭ ಮಾಡಿದರೆ ದೇವರು ನಮ್ಮ ಕಡೆ ತಿರುಗಿ ನೋಡ್ತಾನಂತ. ನಾವೇ ದೇವರನ್ನ ತಿರುಗಿ ನೋಡ್ಲಿಲ್ಲ ಅಂದ್ರೆ ಅವ್ರ್ಯಾಕೆ ನಮ್ಮ ತಿರುಗಿ ನೋಡ್ತಾನೆ? ನಮ್ಮ ಮನುಷ್ಯರೇ ತಿರುಗಿ ನಾವೇ ತಿರುಗಿ ನೋಡಲ್ಲ. ನನ್ನನ್ನು ಯಾರು ತಿರುಗಿ ನೋಡ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ ಅಂತ ನಾನೇ ನೋಡ್ಲಿ, ತಿರುಗು ನೋಡೋದಿಲ್ಲ, ಹಂಗೆ ಹೋಗ್ತಾ ಇರ್ತೀವಿ ನಾವು. ಅಂತಹ ಪರಿಸ್ಥಿತಿ ನಮ್ಮದು. ಆದರೆ ದೇವರ ಆ ರೀತಿಯಾಗಿ ಅಲ್ಲ. ರಾಮದೇವರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ, ಆ ರಾಮದೇವರು ಸ್ವಯಂ ತಾನೇ ಹೋಗಿ ಎಲ್ಲರದು ಮಾತಾಡಿಸ್ತಾ ಇದ್ನಂತೆ. ನಾವು ಹಂಗಲ್ಲ, ಯಾವುದೋ ಒಂದು ಫಂಕ್ಷನಿಗೆ ಹೋಗಿರ್ತೀವಿ, ನೋಡ್ತೀವಿ, ಹೇಳೋಣ ಬಂತು ಒಳ್ಳೆ ಮಾತಾಡಿಸ್ಲಿ ನೋಡೋಣ, ಅವನೇ ಬಂದು ಮಾತಾಡಿಸ್ಲಿ ನೋಡೋಣ ಅಂತ
ಬಿಡ್ತೀವಿ, ಅವನು ಹಂಗೆ ಬಿಡ್ತಾಳೆ, ಅವಳು ಹಂಗೆ ಬಿಡ್ತಾಳೆ. ಅದು ನಾಳೆ ದೊಡ್ಡದಾಗಿ ಮಾತು ಬಿಡುವಂತಹ, ಸಂಬಂಧಗಳು ಕೆಡುವಂತಹ ಪರಿಸ್ಥಿತಿ ಬಂದು ಕುಳಿತುಕೊಳ್ಳುತ್ತೆ. ಸಣ್ಣ ಮಾತು, ಏನೇ ಆರಾಮಿದೆಯೇನೆ, ಏನೋ ಆರಾಮಿದೆಯೇನೋ, ಏನ್ರಿ ಆರಾಮಿದ್ದೀರಾ, ಇದೊಂದು ಶಬ್ದ ನಾವು ಆಡುಬಿಟ್ಟಿದ್ರೆ ಇಷ್ಟು ಜಗಳಕ್ಕೆ ಕಾರಣವಾಗ್ತಾ ಇರಲಿಲ್ಲ. 60 ವರ್ಷ ಶಾಂತಿ ಅಂತ ಅವ್ರದ್ದು, ಆ 60 ವರ್ಷ ಶಾಂತಿ ಕರೀಲಿಲ್ಲಂತೆ. ಈ ಸಣ್ಣ ಜಗಳದಿಂದಾಗಿ ಆ ದೊಡ್ಡ 60 ವರ್ಷ 30 ವರ್ಷದ ಟೈಮಲ್ಲಿ ಯಾರ್ದೋ ಮನೆ ಕಾರ್ಯಕ್ರಮ, ಎಲ್ಲೋ ಹೋದಾಗ ಅವಳು ನನ್ನ ಮಾತಾಡಿಸಿಲ್ಲ ಅಂತ ಅವ್ರಿಗೆ 60 ವರ್ಷ ಆದಾಗ ಕಾರ್ಯಕ್ರಮ ಕರೀಲಿಲ್ಲ ಅಂತ. ಇಂತಹ ಪರಿಸ್ಥಿತಿ ನೋಡಿ ಬಂದಿದೆ, ಜಗತ್ತಲ್ಲಿ ನಡೀತಾ ಇದೆ ಆ ಥರ. ಈಗ ರಾಮದೇವರು ಆ ರೀತಿ ಮಾಡಲಿಲ್ಲ, ಪ್ರತಿಯೊಬ್ಬರನ್ನೂ ಕೂಡ ತಾನೇ ಮಾತಾಡಿಸ್ತಾ ಇದ್ನಂತೆ. ಅದು ರಾಮನ ಗುಣ. ಯಾಕೆ ರಾಮನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಂದ್ರೆ ಅವನು ಮಾಡಿ ತೋರಿಸಿದ್ದಾನೆ ಎಲ್ಲವನ್ನು ಕೂಡ. ಜನ ಹೇಳ್ತಾ ಇದ್ದಾರಂತೆ, ರಾಮ ನನಗೆ ಬಹಳ ಹತ್ರದವನು, ಬಹಳ ಕ್ಲೋಸು ಅಂತ. ಅಂಥವ್ರು ಸಣ್ಣ ಕೆಲಸ ಮಾಡೋದ್ರಿಂದ ಹಿಡಿದು ದೊಡ್ಡ ಕೆಲಸ ಮಾಡುವಂತ ವ್ಯಕ್ತಿವರೆಗೂ ಈ ಮಾತು ಹೇಳ್ತಿದ್ನಂತೆ. ರಾಮದೇವರು ಅರಮನೆಗೆ ಬರಬೇಕು ಅಂತ ತನ್ನ ಮನೆಯಿಂದ ಬರಬೇಕಾದ್ರೆ ಹಾದಿಯಲ್ಲಿ ಯಾರ್ಯಾರು ಕಾಣ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ತಾನೇ ಮಾತಾಡಿಸ್ಕೊಂಡ್ ಬರ್ತಾ ಇದ್ನಂತೆ. ಅಂತಹ ವಿಶಿಷ್ಟವಾದಂತಹ ಗುಣವುಳ್ಳವನು ರಾಮಚಂದ್ರ ದೇವರು. ಆದ್ದರಿಂದ ಎಲ್ಲರಿಗೂ ಕೂಡ ರಾಮಾದಿವತ್ ಪ್ರವರ್ತಿತವ್ಯಂ, ರಾಮನಂತೆ ಪಾಲನೆ ಮಾಡು ಅಂತ ನಾವು ಹೇಳ್ತೀವಿ, ಕೇಳ್ತಾ ಇರ್ತೀವಿ. ಹೀಗೆ ಆ ಧರಣಿದೇವಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಲ್ಪವಾದಂತಹ ಯಾವ್ದಾರು ಪೂಜಾದಿಗಳಿದ್ದರೆ ಹೇಳು, ಅದರಿಂದ ಶೀಘ್ರ ಫಲಪ್ರದವಾದದ್ದು ಹೇಳು ಅಂತ ಹೇಳಿ ಎಂಬುದಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ವರಾಹರೂಪಿ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಸಂಸಾರೇ ಕ್ಲಿಶ್ಯಮಾನಾನಾಂ ಜನಾನಾಂ ಬುದ್ಧಿಹೀರ್ಷಯ ಯತ್ವಂ ಪೃಷ್ಟವತಿ ತತ್ತೇ ತತ್ವತಃ ಕಥಯಾಮ್ಯಹಂ ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿದೋ ಮಮ ದಾನಂ ವ್ರತಂ ಜಪೋ ಹೋಮಃ ತತ್ರಾನಂತ ಗುಣಂ ಸ್ಮೃತಂ. ನೋಡಿ, ದೇವರೇ ಹೇಳ್ತಾನೆ, ಸಂಸಾರ ಕಷ್ಟಕರವಾದಂತಹ ಸಂಸಾರ, ಆ ಸಂಸಾರ ಸಾಗರದಲ್ಲಿ ಇದ್ದಾರೆ, ಅವರಿಗೋಸ್ಕರವಾಗಿ ಆ ಕಷ್ಟಗಳ ಪರಿಹಾರಕ್ಕೋಸ್ಕರವಾಗಿ ನಾನು ಉಪಾಯವನ್ನು ಕೊಡ್ತೇನೆ, ಅವುಗಳೆಲ್ಲವನ್ನು ಕೂಡ ಹೇಳ್ತೀನಿ. ಅವುಗಳನ್ನು ಮಾಡಿದರೆ ಅವರಿಗೆ ಒಳ್ಳೆಯದಾಗತ್ತೆ. ತಮ್ಮ ಕಷ್ಟಗಳು, ಜೀವನದಲ್ಲಿ ಅನೇಕ ಕಷ್ಟಗಳು ಇರುತ್ತೆ ನಮಗೆ, ಮನೆಯ ಸಂಸಾರ ಅಂತಂದಮೇಲೆ 1000 ಕಷ್ಟಗಳು, ಆ ಕಷ್ಟಗಳೆಲ್ಲವೂ ಕೂಡ ಅವರಿಗೆ ಪರಿಹಾರವಾಗತ್ತೆ. ಏನು ಮಾಡಬೇಕು? ದಾನಂ ವ್ರತಂ ಜಪೋ ಹೋಮಃ, ದಾನ ವ್ರತ ಜಪ ಹೋಮ. ಮತ್ತೆ ಕೇಳ್ತಾಳಂತೆ, ಅಲ್ಲ ಸ್ವಾಮಿ, ನಾನು ಇಷ್ಟೋ ತನಕ ಹೇಳ್ತಿರೋದೇ ಅದು, ಜಪ ಮಾಡಕ್ಕಾಗಲ್ಲ, ಹೋಮ ಮಾಡಕ್ಕಾಗಲ್ಲ, ವ್ರತ ಮಾಡಕ್ಕಾಗಲ್ಲ, ದಾನ ಮಾಡಕ್ಕಾಗಲ್ಲ, ಇಂಥದ್ದೇ ನಾನು ಹೇಳ್ತಾ ಇದ್ದೀನಿ, ಮತ್ತೆ ನೀನು ಅದನ್ನೇ ಮಾಡು ಅಂತಂದ್ರೆ ಏನ್ ಮಾಡ್ಲಿ ನಾನು? ಬೇರೆ ಉಪಾಯ ಹೇಳಿ ಅಂತಂದ್ರೆ ಹೇಳ್ತಾರೆ ದೇವರು, ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. ಸ್ವಶಕ್ತಿಯಾಯತ್ ಪ್ರವರ್ತತೆ, ಏನೋ ನೀನು 1 ತಾಸು ಕುಳಿತುಕೊಂಡು ಮಾಡೋದು ಬೇಡ, ನಿನ್ನ ಶಕ್ತಿಗೆ ತಕ್ಕಷ್ಟು ಮಾಡ್ಲಿ ಸಾಕು. ಮಾಡಬೇಕಾಗಿದ್ದಿದೆ, ಮಾಡೋದಿದೇನೆ. ಆದರೆ ಮಾಡುವಾಗ ದಾನವನ್ನೇ ಮಾಡಬೇಕು, ವ್ರತವನ್ನೇ ಆಚರಣೆ ಮಾಡಬೇಕು, ತಪಸ್ಸನ್ನೇ ಮಾಡಬೇಕು, ಹೋಮವನ್ನೇ ಮಾಡಬೇಕು ಯೋಗ್ಯ ಅಧಿಕಾರಿಗಳು, ಹೀಗೆ ಅದನ್ನೇ ಮಾಡಬೇಕು. ಆದರೆ ಅವುಗಳಲ್ಲಿ ಏನು 2 ತಾಸು 3 ತಾಸು ಕೊಡೋಕ್ಕಾಗೋದಿಲ್ವಾ? ಬೇಡ, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ನಿನ್ನ ಕೈಯಲ್ಲಿ ಆಗುವಂತಹ ಎಷ್ಟು ಸಾಧನೆ ಇದೆಯೋ ಅಷ್ಟನ್ನು ಮಾತ್ರ ಮಾಡು. ಮಾಡಿದ ಸಮಯ ಭಕ್ತಿಪೂರ್ವಕವಾಗಿರಲಿ, ಮನಸ್ಸು ಚಂಚಲ ಮಾಡ್ಕೋಬೇಡ ಅಂತ ಹೇಳ್ತೇನೆ. 1 ನಿಮಿಷ ಕೊಡ್ಲಿ, ರಾಮ ಅಂತ ನಾನು ಭಕ್ತಿಯಿಂದ 1 ಕ್ಷಣ, ಎಷ್ಟು ಸಮಯ ಬೇಕು? 2 ಅಕ್ಷರ ಹೇಳೋದಕ್ಕೆ ರಾಮ ಅಂತ ಬಾಯಿ ಬಿಟ್ಟು ಹೇಳಿದೆ ನಾನು, ಎಷ್ಟು ಸಮಯ ಬೇಕು? ಆದರೆ ಆ ರಾಮ ಹೆಸರು ಹೇಳುವಾಗೂ ಕೂಡ ಆ ಭಕ್ತಿಪೂರ್ವಕವಾಗಿ ಹೇಳಿದ್ರೆ ಮಾತ್ರ ಅದು ಫಲ ಕೊಡುತ್ತೆ. ಇಲ್ಲದೇ ಇದ್ರೆ ಫಲ ಸಿಗೋದಿಲ್ಲ. ನಾವು ರಾಮ ಅಂದಾಗ ನನ್ನ ಸ್ನೇಹಿತ ನಾಪ್ಕ ಬರಬಾರ್ದು, ಲಕ್ಷ್ಮಿ ಅಂದಾಗ ನನ್ನ ಸ್ನೇಹಿತೆ ನಾಪ್ಕ ಬರಬಾರ್ದು. ಆ ದೇವತಾ ಆದಂತಹ ಆ ನನ್ನ ಸ್ನೇಹಿತನಿಗೂ ಒಡೆಯನಾದಂತಹ, ಸಮಸ್ತ ಜಗತ್ತಿಗೆ ಒಡೆಯನಾದಂತಹ ಆ ರಾಮದೇವರ ಸ್ಮರಣೆ ನನಗೆ ಬಂತು, ಆ ಲಕ್ಷ್ಮಿಯ ಸ್ಮರಣೆ ಬಂತು ಅಂದ್ರೆ ನಾವು ಒಂದು ಶಬ್ದ ರಾಮ ಅಂತ ಹೇಳಿದ್ದು ಸಾರ್ಥಕ ಅಂತಾಗುತ್ತೆ. ಹೀಗೆ ನಾವು ಅಂತಹ ಪರಿಸ್ಥಿತಿಯನ್ನು, ಅಂತಹ ಸ್ಥಾನವನ್ನು ನಾವು ಹೊಂದಬೇಕಾದ್ರೆ ಆವೃತ್ತಿ ಉಪದೇಶ ಅನೇಕ ಬಾರಿ ದೇವರ ಸ್ಮರಣೆಯನ್ನ, ಚರಿತ್ರೆಗಳನ್ನ ನಾವು ಕೇಳ್ತಾ ಇದ್ರೆ ಭಕ್ತಿ ಬರುವುದಕ್ಕೆ ಸಾಧ್ಯ. ಆಗ ಈ ದಾನಗಳನ್ನ, ವ್ರತವನ್ನ, ಹೋಮವನ್ನ, ತಪಸ್ಸನ್ನ ಮಾಡುವುದಕ್ಕೆ ಸಾಧ್ಯ. ಹಾಗೆ ಸ್ವಕೀಯಾಚಾರರಹಿತ ಸ್ವಶಕ್ತಿಯ ಯತ್ರವರ್ತೆ, ತಮ್ಮ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಲಿ, ಆಗ ಅವರಿಗೆ ಫಲ ಸಿಗುತ್ತದೆ ಎಂಬುದಾಗಿ ತಿಳಿಸಿದ್ರು. ನಂತರ ಮತ್ತೆ ಧರಣಿದೇವಿ ಕೇಳ್ತಾಳೆ, ಏತೇ ಮಾಸಾಸ್ತು ತತ್ವಾರು ಏ ತ್ವತ್ ಪ್ರಿಯತಮಾ ಶುಭಾಹ. ಧರಣಿದೇವಿ ಕೇಳ್ತಾ ಇದ್ದಾಳೆ, ಯಾಕೆ ಈ
12 ತಿಂಗಳಿದೆ ಒಟ್ಟು. ಈ 12 ತಿಂಗಳಲ್ಲಿ ನಿನಗೆ ಯಾಕೆ ಅಷ್ಟು ಪ್ರೀತಿ? ಈ 4 ತಿಂಗಳಂತಂದ್ರೆ ಚೈತ್ರದಿಂದ ಆರಂಭ ಮಾಡಿಕೊಂಡು ಫಾಲ್ಗುಣವರೆಗೂ ಇದೆ, ಅದರಲ್ಲಿ ಈ ಮಧ್ಯದ 4 ತಿಂಗಳು ಏನಿದೆಯಲ್ಲ, ಅದು ಯಾಕೆ ನಿನಗೆ ಅಷ್ಟು ಪ್ರಿಯಕರವಾದದ್ದು? ಅದು ನಿನ್ನ ಕಾಲ ಅಂತ ಹೇಳ್ತೀಯಲ್ಲ ನೀನು, ಅಷ್ಟು ಪ್ರಿಯತಮ ಅಂತಂದ್ರೆ ಹೆಚ್ಚಿನ ಪ್ರೀತಿ ಅಂತ. ಬರೀ ಪ್ರಿಯ ಅಲ್ಲ, ಪ್ರಿಯತರ ಅಲ್ಲ, ಪ್ರಿಯತಮ, ಇನ್ನು ಮೇಲಿಂದು ಅಷ್ಟು ನಿನ್ನಗೆ ಆ ಕಾಲ ಪ್ರೀತಿಕರವಾದದ್ದು ಅಂತ ಹೇಳ್ತೀಯಲ್ಲ, ಯಾಕೆ ಅದನ್ನು ಹೇಳಪ್ಪ ಅಂತ ಕೇಳಿದಾಗ ಆ ಭಗವಂತ ಹೇಳ್ತಾ ಇದ್ದಾನೆ. ಶ್ರೀ ವರಾಹುವಾಚ ಆಷಾಢಾದ್ಯಸ್ತು ದ್ಯಾಸ್ತೋಮ ಷಣ್ಮಾಸ ದಕ್ಷಿಣಾಯನ ಮೀರಿತಃ ಈರಿತಂ ಪೌಷಾದ್ಯ ದೇವಿ ಷಣ್ಮಾಸ ಉತ್ತರಾಯಣ ಮೀರಿತಂ. ನೋಡಿ, ಒಂದು ಸಂವತ್ಸರದಲ್ಲಿ 2 ಅಯನಗಳು ಬಂದು ಹೋಗುತ್ತೆ, ಗೊತ್ತಿರುವಂತ ವಿಷಯವೇ, ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ ಹೇಳಿ. ಆ ಉತ್ತರಾಯಣದಲ್ಲಿ ಆ ಉತ್ತರಾಯಣ ಕಾಲ ಏನಿದೆಯಲ್ಲ, ಅದು ಆಷಾಢಾದಿಯಿಂದ ಆರಂಭ ಮಾಡುವಂತಹ ಏನು ಕಾಲಗಳಿದೆಯೋ ಅದು ದಕ್ಷಿಣಾಯನ, ಪೌಷಾದಿಂದ ಆರಂಭ ಮಾಡುವಂಥ ಕಾಲ 6 ತಿಂಗಳು ಅದು ಉತ್ತರಾಯಣ ಅಂತ ಹೇಳಿ. ಈ ಕಾಲದಲ್ಲಿ ಈ ದಕ್ಷಿಣಾಯನ ಎಂಬುದು ರಾತ್ರಿಯ ಸಮಯ ದೇವತೆಗಳಿಗೆ, ಉತ್ತರಾಯಣ ಎಂಬುದು ದೇವತೆಗಳಿಗೆ ಹಗಲಿನ ಸಮಯ. ಈಗ ನಾವು ಒಂದು ದಿನ ಅಂತಂದ್ರೆ ಹೇಗೆ 24 ಗಂಟೆ ಅಂತ ನಮ್ಮ ಹೇಳ್ತೀವಲ್ವಾ, ಹಾಗೆ ದೇವತೆಗಳಿಗೆ ಹೇಗೆ ಗೊತ್ತಾ, ನಮ್ಮ ಒಂದು 6 ತಿಂಗಳು ಅವರಿಗೆ ಒಂದು ಹಗಲು, ನಮ್ಮ ಒಂದು 6 ತಿಂಗಳು ಅವರಿಗೆ ರಾತ್ರಿ. ಯಾರಿಗೆ? ದೇವತೆಗಳಿಗೆ. ಈ ಕ್ರಮದಲ್ಲಿ ಇರುತ್ತದೆ. ಅದನ್ನೇ ಹೇಳ್ತಾ ಇದ್ದಾರೆ. ಆಷಾಢೆ ದಶಮೀಂ ಶುಕ್ಲಾಂ ಆರಭ್ಯಸ್ಯಾತ್ತು ಕಾರ್ತಿಕಿ ಪೌರ್ಣಮಾಸಿ ತಾವದಿದಂ ಚಾತುರ್ಮಾಸ್ಯೋ ವ್ರತಾಧಿಕಂ. ಆಷಾಢ ಶುಕ್ಲ ಪಕ್ಷದ ದಶಮಿಯಿಂದ ಆರಂಭ ಮಾಡಿಕೊಂಡು ಕಾರ್ತಿಕ ಮಾಸದ ಹುಣ್ಣಿಮೆಯವರೆಗೂ 4 ತಿಂಗಳು ಚಾತುರ್ಮಾಸ ಅಂತ ಹೇಳಿ ಈ ವ್ರತಕ್ಕೆ ಕರೀತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳೆಲ್ಲರೂ ಕೂಡ ಸೇರಿ ಮೇರು ಪರ್ವತದಲ್ಲಿ ಭಗವಂತನ ಗುಣಗಳನ್ನ ವರ್ಣನೆ ಮಾಡ್ತಾ ಇದ್ದಾರಂತೆ. ಅನೇಕ ಸರ್ವೋತ್ತಮನಾದವನು, ಸಕಲ ಗುಣಪೂರ್ಣನಾದವನು, ನಿರ್ದೋಷನಾದವನು, ಎಲ್ಲ ವಾಕ್ಯಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು, ಈ ರೀತಿಯ ಅನೇಕ ಗುಣಗಳನ್ನ ವರ್ಣನೆ ಮಾಡ್ತಾ ಇದ್ದಾರಂತೆ. ದೇವರ ಅನೇಕ ಗುಣಗಳನ್ನ ವರ್ಣನೆ ಮಾಡುವಾಗ ಯಾವುದರಿಂದ ಅಂದ್ರೆ ವೇದವಾಣೀಹಿ ಸುರೋದಿತ, ವೇದವಾಕ್ಯಗಳಿಂದೆಲ್ಲ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಆಗ ಆ ದೇವಾನುದೇವತೆಗಳು ಹೇಳ್ತಾರಂತೆ, ಸ್ವಾಮಿ ಭಗವನ್ ರಾತ್ರಿ ಅಸ್ಮಾಕಂ ರಾಪ್ತ ಹಿ ಭಗವದಾಜ್ಞೆಯ, ನಮ್ಮ ರಾತ್ರಿ ಕಾಲ ಆಯಿತು, ನಾವಿನ್ನೂ ಹೊರಡ್ತೇವೆ. ಒಂದು ಕೆಲಸ ಮಾಡ್ತಾ ಇರ್ತೀವಿ ನಾವು, ರಾತ್ರಿ ಆಯ್ತ್ರಿ ನಾನು ಹೊರಡ್ತೇನೆ ಅಂತ ನಾವು ಹೇಳ್ತೀವಲ್ವಾ, ಹಾಗೆ ರಾತ್ರಿ ಕಾಲ ಆಗಿದೆ. ಏನು ಉತ್ತರಾಯಣ ಆ ದೇವತೆಗಳ ಹಗಲು ಅದು ಮುಗಿದಿದೆ, ರಾತ್ರಿ ಕಾಲ ಪ್ರಾರಂಭವಾಗ್ತಾ ಇದೆ, ಆದ್ದರಿಂದ ನಾವು ಹೊರಡ್ತೇವೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಆ ಸಮಯಕ್ಕೆ ಸರಿಯಾಗಿ ಒಬ್ಬಳು ಬಂದಳಂತೆ. ಹೇಗಿದ್ದಾಳೆ ಅವಳು ಅಂತಂದ್ರೆ ಹೇಳ್ತಾರೆ, ಶುಕ್ಲಾಂಬರಧರಾ ನಾರಿ ಶ್ಯಾಮ ಪರಶುಧಾರಿಣಿ ಸಾಷ್ಟಾಂಗಂ ಪ್ರಣಪತ್ಯಾಹ ರಾತ್ರಿಸ್ವಾಂ ಅರ್ಥಯಾಮ್ಯಹಂ ಅಂತಂದ್ರೆ, ಬಂದವಳು ಹೇಗಿದ್ದಾಳೆ ಅಂತಂದ್ರೆ ಅವಳು ಲಕ್ಷಣ ಹೇಳ್ತಾರೆ. ಶುದ್ಧವಾದಂತ ಬಟ್ಟೆಯನ್ನು ಧರಿಸಿ ಬಂದಿದ್ದಾಳಂತೆ. ಶುಕ್ಲಾಂಬರಧರಾ ನಾರಿ ಶ್ಯಾಮ, ಅವಳ ವರ್ಣ ಹೇಗಿದೆ ಅಂದ್ರೆ ಶ್ಯಾಮ ವರ್ಣ, ಕಪ್ಪು ವರ್ಣ ಉಳ್ಳವಳಾಗಿದ್ದಾಳೆ, ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದ್ದಾಳೆ. ಯಾರವಳು ಅಂತಂದ್ರೆ ರಾತ್ರಿ ಅಸ್ಮಾಕಂ, ರಾತ್ರಿಯ ಅಭಿಮಾನಿ ದೇವತೆ, ರಾತ್ರಿ ಕಾಲದ ಅಭಿಮಾನಿ ದೇವತೆ ಅಂತಂದ್ರೆ ಏನು? ದಕ್ಷಿಣಾಯನ ಕಾಲದ ಏನು ಕಾಲ ಇದೆಯೋ 6 ತಿಂಗಳು, ಆ ದಕ್ಷಿಣಾಯನ ಕಾಲಕ್ಕೆ ಅಭಿಮಾನಿ ದೇವತೆ ಅವಳು ಬಂದಿದ್ದಾಳೆ. ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಋತಾಮೇ ಜೀವಿತಂ ಸ್ವಾಮಿನ್ ಯಜ್ಜನೇರ್ ಗರಿತಾಸ್ಮ್ಯಹಂ. ಜನರೆಲ್ಲರೂ ಕೂಡ ನನ್ನನ್ನ ನಿಂದನೆ ಮಾಡಿಬಿಟ್ಟಿದ್ದಾರೆ, ತಿರಸ್ಕರಿಸ್ಬಿಟ್ಟಿದ್ದಾರೆ. ಆದ್ರಿಂದ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಬಹಳ ದುಃಖ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಮಾಡುವಂತಹ ಎಲ್ಲ ಮದುವೆ ಆಗಿರ್ಬೋದು, ಉಪನಯನ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು ಉತ್ತರಾಯಣದಲ್ಲಿ ಮಾಡ್ತೀವಿ. ಯಾಕೆ ಅಂತಂದ್ರೆ ಉತ್ತರಾಯಣ ಕಾಲ ದೇವತೆಗಳ ಕಾಲ. ಉತ್ತರಾಯಣ ಪರ್ವಕಾಲದಲ್ಲಿ ನಾವು ಮಾಡುವಂತಹ ಕರ್ಮಗಳಿಗೆ ಅದು ಇಷ್ಟಾರ್ಥಪ್ರದವಾಗಿರ್ತದೆ. ಯಾಕೆಂದ್ರೆ ಹಗಲು ಭಗವಂತನ ಕಾಲ, ದೇವತೆಗಳೆಲ್ಲರೂ ಕೂಡ ಎಚ್ಚರವಾಗಿರುವಂತಹ ಕಾಲ. ಇಂತಹ ಕಾಲ ಉತ್ತರಾಯಣದಲ್ಲಿ ಎಲ್ಲರೂ ಕೂಡ ಮದುವೆ, ಉಪನಯನ, ಗೃಹಪ್ರವೇಶ ಎಲ್ಲ ಕರ್ಮಗಳನ್ನು ಮಾಡ್ತಾರೆ. ಆದರೆ ದಕ್ಷಿಣಾಯನದಲ್ಲಿ ಯಾರೂ ಕೂಡ ಏನು ಮಾಡೋದೇ ಇಲ್ಲ. ಆದ್ರಿಂದ ನನ್ನ
ಎಲ್ಲರೂ ಕೂಡ ನನ್ನ ನಿಂದನೆ ಮಾಡಿಬಿಟ್ಟು ತಿರಸ್ಕರಿಸ್ಬಿಟ್ಟಿದ್ದಾರೆ ಜನರೆಲ್ಲರೂ ಕೂಡ. ಆದ್ರಿಂದ ಆ ದೇವಿ ಕೇಳ್ತಾಳೆ, ನೋಡಿ, ಜನರು ನನ್ನ ಕೈ ಬಿಟ್ಟರು ಚಿಂತೆ ಇಲ್ಲ, ಜನಾರ್ದನ ನೀನು ನನ್ನನ್ನು ಕೈ ಬಿಡಬೇಡ, ನೀನು ನನ್ನನ್ನು ಧಿಕ್ಕರಿಸ್ಬೇಡ, ನೀನು ನನ್ನನ್ನು ಕೈ ಹಿಡಿದೆ ಅಂತಂದ್ರೆ ಸಾಕು, ನನಗೆ ಯಾರ ಅವಶ್ಯಕತೆಯೂ ಕೂಡ ನನಗೆ ಇಲ್ಲ ಅಂತ ಹೇಳಿ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಏನು ನಾನು ಸ್ಟ್ರೈಕ್ ಮಾಡಲ್ಲ, ತಪಯೇವ ಕರಿಷ್ಯಾಮಿ ತ್ವತ್ಪ್ರಸಾದಾರ್ಥಮತ್ರವ. ನೋಡಿ ಎಂತ ಮಾತು, ನೀನು ನನಗೂ ಒಂದು ಅನುಗ್ರಹ ಮಾಡ್ಬೇಕು, ನೀನು ಆ ಕಾಲ ಬರುವವರೆಗೂ, ಅಂದ್ರೆ ಪುಣ್ಯ ಬೇಕಲ್ಲ ನಮಗೆ, ಆ ದೇವರು ಅನುಗ್ರಹ ಮಾಡ್ಬೇಕಂತಂದ್ರೆ ನಮಗೆ ಪುಣ್ಯ ಬೇಕು. ಮಕ್ಕಳಾಗ್ಬೇಕಾಗಿರುತ್ತದೆ, ಮದುವೆ ಆಗ್ಬೇಕಾಗಿರುತ್ತದೆ, ಅಥವಾ ಏನೋ ಒಂದು ಪ್ರಮೋಷನ್ ಸಿಗ್ಬೇಕಂತಂದ್ರೆ ನಾವು ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕಿದ್ವಿ, ದೇವ್ರ ಮುಂದೆ ಕೇಳ್ಕೊಂಡ್ವಿ, ತಕ್ಷಣ ಆಗೋದಿಲ್ಲ. ನಮ್ಮ ಪೂರ್ವ ಕರ್ಮಗಳೆಲ್ಲವೂ ಕೂಡ ಅವಕ್ಕೆ ಲೆಕ್ಕ ಬರುತ್ತೆ. ಈಗ ಒಂದು ಸ್ವಲ್ಪ ಪುಣ್ಯ ಮಾಡಿದ್ರೆ ಸಾಕ, ಕೋಟಿಗಟ್ಲೆ ತಪ್ಪನ್ನು ಮಾಡಿರ್ತೀವಿ, ಪಾಪದ ರಾಶಿಯನ್ನೇ ತುಂಬಿಕೊಂಡಿರ್ತೀವಿ ನಾವು. ಎಲ್ರಿ ತಪ್ಪು ಮಾಡ್ತೀವಿ ನಾವು. ಮೊನ್ನೆ ಕೊರೋನಾ ರೋಗ ಬಂತಲ್ವಾ, ರೋಗ ಬಂದ್ಮೇಲಂತೂ ನನ್ನ ಮನೆ ಆಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ಆಫೀಸ್ ಆಯ್ತು, ಅಪ್ಪಿ ತಪ್ಪಿಯೂ ಯಾರಿಗೂ ಏನನ್ನಲ್ಲ, ಮಾತಾಡ್ಸೋದೇ ಇಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ, ಅಷ್ಟು ಇದರಲ್ಲಿ ಇರ್ತೀವಿ. ನೀರಿಗೋಸ್ಕರ ಜಗಳ ಆಡಲ್ಲ, ಯಾವ ವಿಷಯಕ್ಕೂ ನಾವು ಜಗಳಾಡಕ್ಕೆ ಹೋಗಲ್ಲ. ಅಂತಹದ್ರಲ್ಲಿ ಯಾಕೆ ಪಾಪ ಬರುತ್ತೆ ನಮಗೆ? ಯಾರಿಗೂ ಬೈಯೋದಿಲ್ಲ, ಕಡಿಯೋದಿಲ್ಲ, ಹೊಡೆಯೋದಿಲ್ಲ. ಯಾಕೆ ಪಾಪ ಬರುತ್ತೆ ಅಂತಂದ್ರೆ, ಏನ್ ಪಾಪ ಅಂತಂದ್ರೆ ಸುಮ್ಮನೆನಾ? ಜ್ಞಾನತಃ ಅಜ್ಞಾನತಃ. ಕೆಲವು ಗೊತ್ತಿದ್ದು ಮಾಡ್ತೀವಿ, ಕೆಲವು ಗೊತ್ತಿಲ್ಲದೆ ವಿಧಿ ಇಲ್ಲದೆ ಆಗತ್ತೆ. ಹೇಗೆ ಗೊತ್ತಾ? ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ವಿಷ್ಟಾಮೂತ್ರಗಬೋತ್ಸರ್ಗಂ ಅಪರಾಧಂ ಕ್ಷಮಸ್ವಮೆ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂತೀವಿ ಭೂದೇವಿಯನ್ನ. ಏನಂತ? ಅಪರಾಧಂ ಕ್ಷಮಸ್ವಮೆ. ಏನು ಅಪರಾಧ ಮಾಡಿರ್ತೀವಿ? ವಿಷ್ಟಾಮೂತ್ರಗಬೋತ್ಸರ್ಗಂ, ಮಲಮೂತ್ರ ವಿಸರ್ಜನೆ ಮಾಡ್ತೀವಿ, ಕುಣಿದಾಡ್ತೀವಿ, ಹಾರಾಡ್ತೀವಿ, ಹೆಗ್ರಾಡ್ತೀವಿ, ಅನೇಕ ಪಾಪಕೃತ್ಯಗಳನ್ನ ಎಲ್ಲವನ್ನು ಕೂಡ ಭೂಮಿ ಮೇಲೆ ಇದ್ದು ಮಾಡ್ತೀವಿ ನಾವು. ಅಷ್ಟೇ ಅಲ್ಲ, ಪಾದಸ್ಪರ್ಶಂ, ತುಳಿದಾಡ್ತೀವಿ. ಯಾರು ನಮ್ಮನ್ನು ಬಂದು ತುಳಿದ್ರೆ ಸುಮ್ಮನಿರ್ತೀವಿ ಅಂದ್ರೆ ನಾವು ತೆಗೆದು ಕೊಡ್ತೀವಿ ಅಲ್ವಾ? ಮತ್ತೆ ಯಾರೋ ಕಾಲಲ್ಲಿ ಜಸ್ಟ್ ಟಚ್ ಮಾಡಿದ್ರೇನೆ ಸಿಟ್ಟಿದ್ದು ನೋಡ್ತೀವಿ ನಾವು. ಆ ಭೂದೇವಿ ನಾವು ಅಷ್ಟೆಲ್ಲ ತುಳಿದ್ರು ಕೂಡ ಸಹನ ಎಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದಾಳೆ ಅವಳು. ಅಂತಹ ದೇವಿ, ಆ ಭೂದೇವಿ ಸಿಟ್ಟಿಗೆದ್ರೆ ಒಂದ್ ಸ್ವಲ್ಪ ಅಳ್ಳಾಡಿಸಿದ್ರೆ ಸಾಕು ಒಳಗೆ, ಅಂತಹ ಇದ್ರು ಕೂಡ ಸಹನ ಎಲ್ಲವನ್ನು ಕೂಡ ಸೇರಿಸ್ಕೊಂಡಿದ್ದಾಳೆ ಅವಳು. ಹೀಗೆ ಅಷ್ಟು ಪಾಪವನ್ನು ಮಾಡಿರ್ತೀವಿ, ಆದ್ರೆ ವಿಧಿ ಇಲ್ಲ. ಆಕಾಶಲ್ಲಿ ಅಡ್ಡಾಡಕ್ಕಾಗ ನಮ್ಮ ಕೈಯಲ್ಲಿ ಪಾಪ ಮಾಡಬಾರ್ದು ಅಂತ ಆಕಾಶಲ್ಲಿ ಅಡ್ಡಾಡ್ತೀವ? ಸಾಧ್ಯ ಇಲ್ಲ. ವಿಧಿ ಇಲ್ಲದೆ ಆಗುವಂತಹ ತಪ್ಪುಗಳಿವು. ಅಷ್ಟೇನಾ? ಇನ್ನು ಬೇರೆ ತಪ್ಪೇ ಮಾಡಲ್ವಾ? ಯಾಕೆ ಸಾಧ್ಯ ಇಲ್ಲ? ಎಷ್ಟೊತ್ತಿಗೆ ಎದ್ದೇಳ್ಬೇಕು? ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳ್ಬೇಕು, ಉಷಕ್ಕಾಲದಲ್ಲಿ ಎದ್ದೇಳ್ಬೇಕು. ನೋಡೇ ಇಲ್ಲ ನಾವು, ಉಷಕ್ಕಾಲ ಅಂದ್ರೆ ಗೊತ್ತಿಲ್ಲ, ನಕ್ಷತ್ರ ಇರೋ ಕಾಲನೇ ಗೊತ್ತಿಲ್ಲ, 6:15 ಮುಂಚೆ ಎದ್ದೇ ಗೊತ್ತಿಲ್ಲ ನಮ್ಗೆ. ಅಂತಹ ಪರಿಸ್ಥಿತಿ ನಮ್ದು ಕುಳಿತಿದೆ. ರಾತ್ರಿ ಮಲಗೋದು 12 ಗಂಟೆ, ಬೆಳಗ್ಗೆ ಎದ್ದೇಳೋದು 6:30 7 ಗಂಟೆ. ಯಾಕೆ? ಆಫೀಸ್ಗೆ ಹೋಗ್ಬೇಕು ಅಂತ ಟೈಮ್ ಆಗಿದೆ ಅಂತ ಎದ್ದೇಳ್ತೀವಿ. ಇಂತಹ ಪರಿಸ್ಥಿತಿ ನಮ್ಮದಿದೆ ನೋಡಿ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಲಿಲ್ಲ, ಸೂರ್ಯೋದಯ ಸಮಯದಲ್ಲಿ ಮಲ್ಕೊಂಡಿದ್ರೆ ಅನೇಕ ಪಾಪಗಳನ್ನು ಹೇಳಿದ್ದಾರೆ. ಅಲ್ಲಿಂದ ಶುರುವಾಗತ್ತೆ, ಎದ್ದೇಳೋದಿಂದ ಶುರು. ಎದ್ದ ಮೇಲೆ ಏನ್ ಮಾಡ್ತೀವಿ? ಮೊಬೈಲಲ್ಲಿ ಏನ್ ಮೆಸೇಜ್ ಬಂದಿ ನೋಡ್ತಾ ಕೊಡ್ತೀವಿ. ದೇವರ ಸ್ಮರಣೆ ಮಾಡೋದಿಲ್ಲ, ಕರಾಗ್ರೆ ವಸತೆ ಹೇಳಲಿಲ್ಲ. ಒಂದೊಂದು ಎಣಿಸ್ಬೇಕು ನಾವು ಪಾಪಗಳ ರಾಶಿಯನ್ನ. ಬೇರೆ ದಿನದಲ್ಲ, ಇವತ್ತು ಒಂದೇ ದಿನದಲ್ಲ ಮಾಡಿದ್ದನ್ನ ಒಂದು ದೊಡ್ಡ ಚಾರ್ಟ್ ಮಾಡ್ಬೋದು. ಅಷ್ಟು ಪಾಪಗಳನ್ನು ಮಾಡಿರ್ತೀವಿ. ನಿತ್ಯ ದೇವರ ಮುಖವನ್ನು ಎಲ್ಲ ಶೌಚವನ್ನು ಮಾಡಿಕೊಂಡು ವೃತ್ತಿಕವನ್ನು ಧಾರಣೆ ಮಾಡಬೇಕು. 6 ರೀತಿಯಾಗಿ ನಾಮಧಾರಣೆಯನ್ನು ಮಾಡಿರ್ಬೇಕು. ಮೊದಲಿಗೆ ಜಲದಿಂದ, ನೀರಿನಿಂದ, ಮೃತ್ತಿಕವನ್ನು, ತುಳಸಿ ಮಣ್ಣದ ಮೃತ್ತಿಕ ನಿತ್ಯ ಎಲ್ಲರೂ ಹಚ್ಕೋಬೇಕು. ಇವ್ರು ಹಚ್ಕೋಬೇಕು, ಅವ್ರು ಹಚ್ಕೋಬೇಕು ಅಂತ ಇಲ್ಲೇ ಇಲ್ಲ. ಮೃತ್ತಿಕವನ್ನು ಹಚ್ಕೋಬೇಕು ಪ್ರತಿನಿತ್ಯವೂ ಕೂಡ. ಹಣೆಯ ಮೇಲೆ ಮೃತ್ತಿಕವೋ, ಗಂಧವೋ, ಗೋಪಿಚಂದನವೋ, ಅಂಗಾರವೋ ಏನೂ ಇಲ್ಲದೆ ಮುಖ ನೋಡಿದ್ರೆ ಸ್ಮಶಾನ ಸದೃಶಂ ಮುಖಂ ಅಂತ ಹೇಳಿದ್ದಾರೆ. ಹಂಗೆ ಖಾಲಿ ಇರಲೇಬಾರ್ದು, ಏನಾದ್ರೂ ಕೂಡ ಹಚ್ಕೊಂಡಿರ್ಬೇಕು ಹಣೆಯ ಮೇಲೆ. ಈ ಕ್ರಮದಲ್ಲಿ ಬೆಳಗ್ಗೆ ಮೃತ್ತಿಕ ಹಚ್ಕೋಬೇಕು, ಹಚ್ಕೊಳ್ಳೋದಿಲ್ಲ. ಸ್ನಾನ ತಣ್ಣೀರಿಂದ ಮಾಡ್ಬೇಕ್ರಿ. ನಾವು ಆರಾಮಾಗಿ ಬಿಸ್ನೀರು ಹಾಕೊಂಡು ಹೀಟರೋ ಏನೋ ಹಾಕೊಂಡು ಆರಾಮಾಗಿ ಸ್ನಾನ ಮಾಡ್ಬಿಡ್ತೀವಿ. ಹಂಗೆಲ್ಲ ಸಾಧ್ಯ ಇಲ್ಲ. ತಣ್ಣೀರಿಂದ ಸ್ನಾನ ಮಾಡಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಹೆಂಗ್ರಿ ಸಾಧ್ಯ? ಬೆಂಗಳೂರಲ್ಲಿ ಇರೋದ್ರಿ ನಾವು. ಇಲ್ಲಿ ಸೆಕೆಗೆ ಅನ್ನೋದು ಗೊತ್ತಿಲ್ಲ ಇಲ್ಲಿ. ಅಷ್ಟು ಯಾವಾಗ್ಲೂ ಕೂಡ ಬೇಸಿಗೆಗಾಲದಲ್ಲಿ ಈ ಸತಿ ಸ್ವಲ್ಪ ಬಿಸಿಲು ಬಂದಿತ್ತು, ಪ್ರತಿ ಸತಿ ತಂಪೆ ಇರುತ್ತೆ. ಈಗಂತೂ ಮಳೆ ಮಳೆ ಮಳೆ, ಅಷ್ಟು ತಂಪಿರುತ್ತೆ. ತಣ್ಣೀರು ಮಾಡು ಅಂದ್ರೆ ಹೇಗೆ ಸಾಧ್ಯ ರೀ? ಆಗಲ್ಲ ಅಂತಂದ್ರೆ ನೋಡಿ, ಅದಕ್ಕೂ ಕೂಡ ದೇವರು ಮಹಾದಯಾಮಯಿ. ಎಲ್ಲದಕ್ಕೂ ಕೂಡ ನಮ್ಗೊಂದೊಂದು ಅನುಕೂಲವನ್ನು ಮಾಡಿಕೊಟ್ಬಿಟ್ಟೆ ಏನಂತ. ಸ್ನಾನವನ್ನು ಮಾಡುವಂತಹ ವಿಧಿಯನ್ನು ಕೂಡ
ತಿಳಿಸ್ಕೊಟ್ಟಿದ್ದೇನೆ. ಸ್ನಾನವನ್ನು ಮಾಡ್ತೀವಿ ನಾವು, ಆಗೋದಿಲ್ಲ, ಬಿಸಿನೀರೇ ಮಾಡಬೇಕು, ತಣ್ಣೀರಂತೂ ಸಾಧ್ಯನೇ ಇಲ್ಲ. ಆದರೂ ಆ ತಣ್ಣೀರನ್ನು ಮಾಡದೆ ಬಿಸಿನೀರನ್ನು ಮಾಡಿದರೂ ಕೂಡ ಅದನ್ನು ಮಾಡುವ ಕ್ರಮವನ್ನು ತಿಳಿಸ್ಕೊಡ್ತಾರೆ ಶಾಸ್ತ್ರದಲ್ಲಿ, ಸ್ಮೃತಿಯಲ್ಲಿ ಬರುತ್ತೆ ಎಲ್ಲ. ಶೀತಾ ಸ್ವಪ್ಸು ನಿಶಿತ್ಯೋಷ್ಣ ಮತ್ರ ಸಂಪಾರ ಸಂವೃತಾ ಗೇಹೇಪಿ ಶಸ್ಯತೆ ಸ್ನಾನಂ ತದ್ದೀನಂ ಅಪಲಂಬಯಿ. ಶೀತಾ ಸ್ವಪ್ಸು ನಿಶಿತ್ಯೋಷಂ ವಾರಿಪಶ್ಚಾಶ್ಚ ಶೀತಲಂ ತುಳಸಿ ಮೃತ್ತಿಕಾಯುಕ್ತಂ ಗಾಯತ್ರ್ಯಾ ಹ್ಯಭಿಮಂತ್ರಿತಂ. ನೋಡಿ, ತಣ್ಣೀರಿಂದನೇ ಸ್ನಾನ ಮಾಡಬೇಕು, ಇಲ್ಲ ಅಂದ್ರೆ ಮಾಡಿ ಸ್ನಾನ ವ್ಯರ್ಥ. ನೀ ಸ್ನಾನ ಮಾಡಿದ್ದೀವಿ ಲೆಕ್ಕ ಇಲ್ಲ, ಕ್ಯಾನ್ಸಲ್. ಸ್ನಾನ ಮಾಡಿಲ್ಲ ಅಂತಾನೆ ಸೇರ್ಕೊಳ್ಳುತ್ತದು. ಮತ್ತೆ ಏನ್ ಮಾಡಬೇಕು? ಅದಕ್ಕೆ ದೇವರೇ ಆ ಸ್ಮೃತಿಗಳಲ್ಲಿ ಋಷಿಗಳೆಲ್ಲ ಅದಕ್ಕೆ ಅನುಕೂಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಸ್ನಾನ ಮಾಡಬೇಕು ಅಂದ್ರೆ, ಮೊದಲಿಗೆ ತಣ್ಣೀರು ಹಾಕೋಬೇಕಂತೆ. ಶೀತಾ ಸ್ವಪ್ಸು ನಿಶಿತ್ಯೋಷ್ಣಂ, ಮೊದಲು ತಣ್ಣೀರು ಹಾಕೋಬೇಕು, ಮತ್ತೆ ಆಮೇಲೆ ಬಿಸಿನೀರು ಹಾಕೋಬೇಕು, ಮತ್ತೆ ತಣ್ಣೀರು ಹಾಕೋಬೇಕು. ಇಷ್ಟೇ ಸುಮ್ಮನೆ ಫಿಲಮ್ ಮಾಡಿ ಹೇಳ್ಕೊಂಡು ಬಾತ್ರೂಮ್ ಸಾಂಗ್ ಅಂತಾರಲ್ಲ, ಹಂಗೆ ಹೇಳಿದಂಗೆ ಸ್ನಾನ ಮಾಡಿ ನಡೆಯಲ್ಲ. ಹಾಕೊಂಡು ಆ ತುಳಸಿಯ ಮೃತ್ತಿಕವನ್ನು ಸ್ವಲ್ಪ ಹಾಕಿ, ಪುರುಷರು ಗಾಯತ್ರಿ ಮಂತ್ರಾದಿಗಳನ್ನ, ತಮಗೆ ಯೋಗ್ಯವಾದಂತಹ ಮಂತ್ರವನ್ನ, ಏನೋ ದೇವರ ಸ್ಮರಣೆಯನ್ನು, ರಾಮಕೃಷ್ಣ ಅಂತ ದೇವರ ಸ್ಮರಣೆಯನ್ನಾಗ್ಲಿ ಮಾಡಿ ನೀರನ್ನು ಮುಟ್ಟಿ ಗಂಗಾ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡಿದ್ರೆ ನೀನು ಸ್ನಾನ ಮಾಡಿ ಅಂತ ಆಗುತ್ತೆ. ತಣ್ಣೀರಿನಿಂದ ಸ್ನಾನ ಮಾಡಿದ ಪುಣ್ಯ ಬರುತ್ತಲ್ಲಿ. ನೋಡಿ, ನಾವು ಏನೋ ಸಣ್ಣ ಕೆಲಸ ಇದು, ಸ್ನಾನ ಮಾಡಿ ಡೈಲಿ ಮಾಡ್ತೀವಿ ಅಂತೀವಿ. ಈ ರೀತಿಯಾಗಿ ಸ್ನಾನ ಮಾಡಿದ್ರೆ ನೋಡಿ, ಸುಮ್ಮನೆ ಖಾಲಿ ಪುಣ್ಯ ಪಡೆಯೋದಂದ್ರೆ ಇದಕ್ಕೆ ಅಂತ. ನಾವು ಏನು ದೊಡ್ಡದಾಗಿ ಜಪ ಮಾಡಲಿಲ್ಲ, ಹೋಮ ಮಾಡಲಿಲ್ಲ, ಏನು ಮಾಡಲಿಲ್ಲ, ಸುಮ್ಮನೆ ಡೈಲಿ ಮಾಡುವಂಥ ಸ್ನಾನ. ನಮಗೆ ಮೈಯಲ್ಲಿರುವಂಥ ಕೊಳೆಯನ್ನು ತೆಕ್ಕೊಳ್ಳುವುದು ಸ್ನಾನ. ಆ ಸ್ನಾನವನ್ನ ಈ ಕ್ರಮದಲ್ಲಿ, ಸ್ಮೃತಿಯಲ್ಲಿ ಹೇಳಿದ ಕ್ರಮದಲ್ಲಿ ದೇವರ ಸ್ಮರಣೆಯನ್ನು ಮಾಡ್ತಾ, ಗಂಗೆಯ ಸ್ಮರಣೆಯನ್ನು ಮಾಡ್ತಾ ಮಾಡಿದರೆ ನೋಡಿ ಎಷ್ಟು ಪುಣ್ಯ ಬರುತ್ತೆ ನಮಗೆ. ಹಾಗೆ ಎಲ್ಲವನ್ನು ಕೂಡ, ಒಂದೊಂದು ಹೆಜ್ಜೆಯನ್ನು ಕೂಡ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಷ್ಟಕರವಾಗಲ್ಲ, ಎಲ್ಲ ಸುಲಭವಾಗಿಯೇನೆ. ಬಾಳೆಹಣ್ಣನ್ನು ಸುಲಿದು ನಮ್ಮ ಎದುರುಗಡೆ ಇಟ್ಟಿದ್ದಾರೆ, ಬಾಯಿಗೂ ಇಟ್ಬಿಟ್ಟಿದ್ದಾರೆ, ನುಂಗೋದಷ್ಟೇ ಬಾಕಿ. ಅಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಅದನ್ನೂ ಕೂಡ ನಾವು ಮಾಡ್ತಾ ಇಲ್ಲ ರೀ. ಅದನ್ನೂ ಎಲ್ಲ ಬಿಟ್ಕೊಂಡು ಕೊಡ್ತೀವಿ. ನಮಗೆ ಹೇಗೆ ಸಾಧ್ಯವೋ ಅದನ್ನ ಮಾಡ್ತಾ ಕೊಡ್ತಿದೀವಿ. ಹಾಗೆ ಮಾಡಬಾರ್ದು. ಕೇವಲ ಉದರ ಪೂರಣ, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಜೀವನ ಅಲ್ಲ. ಕಣ್ಣು, ಕಿವಿ, ಮೂಗು, ನಾ ಯಾರನ್ನ ನೋಡಿ ಸಂತೋಷ ಪಡ್ತಿದೀವಿ ಅವರನ್ನ ಎಲ್ಲವನ್ನು ಕೂಡ ಕೊಟ್ಟವನು ದೇವರು, ಅವನನ್ನೇ ಮರಿತಾ ಇದ್ದೀವಿ. ನಾವಿಷ್ಟು ಮರಿತ್ರೆ ನಮಗೆ ಕಷ್ಟ ಬಂದಾಗ ಯಾಕ್ರಿ ಅವನು ತಿರುಗಿ ನೋಡ್ತಾನೆ ನಮ್ಮ ಕಡೆ? ಕೊಡ್ತಾನೆ, ಸ್ವಲ್ಪ ಶಿಕ್ಷೆ ಕೊಡ್ತಾನೆ, ಅನುಭವಿಸ್ತೀನು ಅಂತ ಹೇಳಿ. ಆ ರೀತಿ ಬರಬಾರ್ದಂತಂದ್ರೆ ನಾವು ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಒಂದೊಂದ್ಸತಿ ಇಷ್ಟೆಲ್ಲ ಮಾಡ್ತಾ ಇರ್ತೀವಿ, ಉಪನ್ಯಾಸಕ್ಕೆ ಹೋಗ್ತೀವಿ, ಜಪ ಮಾಡ್ತೀವಿ, ಪಾರಾಯಣ ಮಾಡ್ತೀವಿ, ಆದ್ರೂ ಕಷ್ಟ ಬಂದಿರತ್ತೆ. ಪೂರ್ವ ಜನ್ಮದ ಕರ್ಮ ಇರತ್ತೆ, ಆ ಕರ್ಮದ ಅನುಸಾರ ಸ್ವಲ್ಪ ಕಷ್ಟ ಕೊಡ್ತಾನೆ, ಆದ್ರೆ ಬಿಡೋದಿಲ್ಲ. ನ ದೇವ ತೋಷಣಂ ವೃಥ. ನಾವು ಏನು ಕರ್ಮವನ್ನು ಮಾಡಿರ್ತೀವೋ ವ್ಯರ್ಥ ಆಗೋದೇ ಇಲ್ಲ, ಸರ್ವಥ ಆಗಲ್ಲ. ಇವತ್ತು ನಾವು ಕುಳಿತುಕೊಂಡು ರಾಘವೇಂದ್ರ ಸ್ವಾಮಿಗಳ, ದೇವರ ಗುರುಗಳ ಸನ್ನಿಧಾನದಲ್ಲಿ ಈ ಚಾತುರ್ಮಾಸ್ಯ ಉಪನ್ಯಾಸ ಕೇಳ್ತಾ ಇದ್ದೇನೆ ಅಂದ್ರೆ ಆ ದೊಡ್ಡ ಪುಣ್ಯದ ರಾಶಿ ವ್ಯರ್ಥ ಸರ್ವಥ ಆಗಲ್ಲ. ಬಂದೇ ಬರತ್ತ, ಯಾವುದೋ ಒಂದು ಸಮಯದಲ್ಲಿ ದೇವರು ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಅದು ನಿಶ್ಚಿತ ಇರಬೇಕು. ವಿಶ್ವಾಸ ಫಲದಾಯಕ. ಸುಮ್ಮನೆ ಕುಳಿತುಕೊಂಡೆ ಏನೋ ಸಂಶಯ ಬೇಡ, ಬರುತ್ತೋ ಇಲ್ಲೋ ಅಪ್ಲಿಕೇಶನ್, ಇವತ್ತು ಉಪನ್ಯಾಸಕ್ಕಂತ ಕೂತಿದ್ದೀನಿ, ನೋಡಿ ಬರತ್ತೆ ನೋಡೋಣ, ಸಂಶಯ ಬೇಡ, ಬಂದೇ ಬರುತ್ತೆ. ಯಾಕೆ ಎಲ್ಲ ಕೇಳ್ತಾ ಇರೋದು? ಯಾರೋ ನಾವು ಲೌಕಿಕವಾಗಿ ನಾವು ಮಾತಾಡೋ ಹರಟೆ ಅಲ್ಲ ಇವು, ದೇವರು ಹೇಳಿದಂತಹ ಮಾತು. ದೇವರ ವಾಕ್ಯವನ್ನು ವೇದವ್ಯಾಸ ದೇವರು ನಮಗೆ ಕೊಟ್ಟಿದ್ದಾರೆ. ಅಷ್ಟಾದಶ ಪುರಾಣದಲ್ಲಿ, 18 ಪುರಾಣದಲ್ಲಿ ಬರುವಂತಹದು ಚಾತುರ್ಮಾಸ ಮಹಾತ್ಮೆ. ಸಾಕ್ಷಾತ್ ವರಾಹ ದೇವರು ಹೇಳಿರುವಂತಹ ವಾಕ್ಯ, ಧರಣಿ ದೇವಿ ಹೇಳಿದಂತಹ ಮಾತು. ಅವುಗಳನ್ನ ನಾವು ನಮ್ಮ ಕಿವಿಯಲ್ಲಿ ಕೇಳಿದರೆ ಎಂಥ ಭಾಗ್ಯರಿ ಅದು. ಸಾಧ್ಯನೇ ಇಲ್ಲ. ಆ ಪುಣ್ಯದ ರಾಶಿಯನ್ನ ಎಣಿಸೋದಕ್ಕೂ ಸಾಧ್ಯ ಇಲ್ಲ. ಒಂದು ಭಾಗದಲ್ಲಿ ಪಾಪವಾದ ರಾಶಿ ಬೆಳೆಸ್ತಾ ಇದ್ರೆ, ನಾವು ಒಂದೊಂದು ಶಬ್ದಗಳನ್ನು ಕೇಳ್ತಾ ಇದ್ರೆ ಅವುಗಳೆಲ್ಲ ಒಡೆದಾಗ್ತಾ ಇರ್ತಾರಂತೆ, ಅಷ್ಟು ಪುಣ್ಯ. ಹೀಗೆ ಅದರಿಂದಾಗಿ ನಿನ್ನಗೋಸ್ಕರವಾಗಿ ನಾನು ಕಾಯ್ತಾ ಇರ್ತೇನೆ. ತಪ ಏವ ಕರಿಷ್ಯಾಮಿ, ತಪಸ್ಸನ್ನು ಮಾಡ್ತಾ ಕಾಯ್ತೀನಿ. ನೀನು ಯಾವಾಗ ಅನುಗ್ರಹ ಮಾಡ್ತೀವೋ ಮಾಡು, ಎದುರಿಸ್ತಾ ಇಲ್ಲ. ನೀ ಮಾಡೋದಿಲ್ಲ, ನಾ ಮಾಡೋದಿಲ್ಲ. ನೀ ಫಲ ಕೊಡಲ್ವಾ, ನಾನು ಮಾಡೋದಿಲ್ಲ. ನಿನ್ ಕಡೆ ತಿರುಗೇ ನೋಡಲ್ಲ ನಾನು. ನಾವು ಹಿಂಗಂತೀವಿ, ಆದ್ರೆ ಹೇಗ್ ನೋಡಿ ದೇವಿ ಹೇಗೆ ಕೇಳ್ತಾ ಇದ್ದಾಳೆ. ರಾತ್ರಿ ಅಭಿಮಾನಿ ದೇವತೆ, ಇವಳೇ ದುಷ್ಟಳಾದಲ್ಲ, ಸಾಕ್ಷಾತ್ ದೇವತೆ. ಅವಳು ಕೇಳ್ತಾಳೆ, ತಪ ಏವ ಕರಿಷ್ಯಾಮಿ, ನೀನು ಯಾವಾಗ ಅನುಗ್ರಹ ಮಾಡ್ತೀಯಪ್ಪ ಮಾಡು, ನಿನಗೋಸ್ಕರವಾಗಿ ನಾನು ಕಾಯ್ತಾ ಇರ್ತೇನೆ, ಯಾವಾಗಾದ್ರೂ ಮಾಡು, ಅಲ್ಲಿವರೆಗೂ ನಾನು ಕಾಯ್ತೇನೆ. ನಮಗೆ ಆ ರೀತಿಯ ಸಹನ ಬುದ್ಧಿ ಬೇಕು. ಅಂತಹ ಸಹನ ಬುದ್ಧಿ ಬಂತು ನಮಗೆ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಎಲ್ಲವೂ ಕೂಡ ಸ್ವಿಚ್ ಆದ ತಕ್ಷಣ ಲೈಟ್ ಬಂದಂಗೆ ಆಗೋದಿಲ್ಲ ಪಾಪ ಪುಣ್ಯಗಳೆಲ್ಲ. ಯಾಕೆಂದ್ರೆ ಹಿಂದಿನೆಲ್ಲವೂ ಕೂಡ ಲೆಕ್ಕಕ್ಕೆ ಸೇರತ್ತೆ. ಅದು ನಮಗೆ ಲಕ್ಷ್ಯ ಇರಬೇಕು. ಹಾಗ ಅಂದಾಗ
ಇತ್ಯುಕ್ತ ಪ್ರಣತಾ ಭೂಯ ತಥೋ ದೇವ ವಿಜಗ್ನುಪು. ಆಗ ಅಷ್ಟೇ ಅವಳೊಬ್ಳೆ ಕೇಳಲಿಲ್ಲ, ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ, ದೇವರೇ ಅನುಗ್ರಹವನ್ನು ಮಾಡಿ, ಕೃಪಾ ಸಿಂಧು ನೀನು, ನಾಥನಾಥ ಕೃಪಾ ಸಿಂಧು ಶರಣಾಗತ ವತ್ಸಲ, ಶರಣಾಗತ ವತ್ಸಲನಾದವನು, ನಿನ್ನನ್ನು ಶರಣು ಬಂದಿದ್ದಾರೆ, ಆ ದೇವಿ ಅನುಗ್ರಹವನ್ನು ಮಾಡುವಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರಂತೆ. ವಿದತ್ಸ್ವ ಕರುಣಾಂ ರಾತ್ರೋ ರಜೇದ್ಯೇನಂ ಕೃತಾರ್ಥಕಂ ತತಃ ಪ್ರಸನ್ನ ವದನಃ ತಸ್ಯೈ ಪ್ರಾದಾತ್ ವರೋತ್ತಮಂ. ಆದ್ದರಿಂದ ನೀನು ಅವಳಿಗೆ ದೊಡ್ಡ ವರವನ್ನು ಕೊಟ್ಟು ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆಗ ಭಗವಂತ ಹೇಳ್ತಾ ಇದ್ದಾನೆ ನೋಡಿ, ಅನಂತ ಗುಣಮೇವ ಸ್ಯಾತ್ ಅಷ್ಟಮಾಸ ಕೃತಾದಪಿ ಆದ್ಯಸ್ಯ ಶ್ರಾವಣೋ ಮಾಸೋ ನಭಸ್ಯೋತ ದ್ವಿತೀಯಕಃ ತೃತೀಯಶ್ಚಾಶ್ವಿನೋ ಮಾಸಃ ಚತುರ್ಥಃ ಕಾರ್ತಿಕ ಸ್ಮೃತಃ ಚಾತುರ್ಮಾಸ್ಯೇಪಿ ಪುಣ್ಯಸ್ಯ ವೃದ್ಧಿ ಸ್ಯಾತ್ತು ದಿನೇ ದಿನೇ ನ ಕಾರ್ತಿಕ ಸಮಾವೃದ್ಧಿ ಪುಣ್ಯಸ್ಯೋಕ್ತ ಮಹರ್ಷಿಭಿ. ನೋಡಿ ಎಂತ ಮಾತು, ನಾವು ಏನೋ ಸ್ವಲ್ಪ ಪುಣ್ಯ ಮಾಡ್ತಿದ್ದೀವಿ. ನೋಡಿ ಹೇಳ್ತಾ ಇದ್ದಾರೆ ವರಾಹದೇವರು, ಆಷಾಢ ಮಾಸದ ಏನು ದಶಮಿ ಪ್ರಾರಂಭವಾಯಿತೋ ದಕ್ಷಿಣಾಯನ ಅವತ್ತಿನಿಂದ ಆರಂಭ ಮಾಡಿಕೊಂಡು ಆಷಾಢ ಮಾಸ, ಶ್ರಾವಣ, ಭಾದ್ರಪದ, ಅಶ್ವಿನ, ಕಾರ್ತಿಕ ಹುಣ್ಣಿಮೆಯವರೆಗೂ ಏನು ಈ ಸಮಯ ಇದೆಯಲ್ಲ, ಅದು ನನಗೆ ಅತ್ಯಂತ ಪ್ರಿಯವಾದಂತಹ ಕಾಲ ಆಗಿದೆ. ಈ ಕಾಲದಲ್ಲಿ ಯಾರು ಪುಣ್ಯವನ್ನು ಸಂಪಾದನೆ ಮಾಡ್ತಾರೋ, ಯಾವುದೋ ಒಂದು ಸುಮ್ಮನೆ ವ್ಯರ್ಥವಾಗಿ ಮಾಡುವುದಲ್ಲ. ಈ 6 ತಿಂಗಳು ಮದುವೆ ಮಾಡದೆ, ಮುಂಜಿ ಮಾಡದೆ ಹೀಗೆ ನಾವು ಕಳೆದಿರ್ತೀವಿ. ಈ 6 ತಿಂಗಳು ಪುಣ್ಯ ಸಂಪಾದನೆ ಮಾಡ್ಕೋ, ವ್ಯರ್ಥವಾಗಿ ಜೀವನ ಹಾಳು ಮಾಡ್ಕೋಬೇಡ ಅಂತ ನಮಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದಾರೆ. 6 ತಿಂಗಳು ಬರೀ ಚಿಕ್ಕಪ್ಪನ ಮದ್ವೆ, ಅವನ ಮದ್ವೆ, ಅವನ್ ಮುಂಜಿ ಹಿಂಗೆ ಅಡ್ಡಾಡಿ ಹಾಳು ಮಾಡಿರ್ತೀವಿ 6 ತಿಂಗಳು. ಇನ್ನು 6 ತಿಂಗಳಾರ ಸಾರ್ಥಕ ಮಾಡ್ಕೋ. ಅದರಲ್ಲಿ 4 ತಿಂಗಳಿದೆಯಲ್ಲ, ಅತ್ಯಂತ ಪರಮ ಮಂಗಳಕರವಾದಂತಹ ಸಮಯ ನೋಡಿ. ಅದರಲ್ಲಿ ಆಷಾಢ ದಶಮಿಯಿಂದ ಆರಂಭ ಮಾಡಿಕೊಂಡು ಆಷಾಢಕ್ಕಿಂತ ಶ್ರಾವಣ ಅತ್ಯಂತ ಪುಣ್ಯ ಸಂಪಾದನೆ, ಹೆಚ್ಚಿನ ಪುಣ್ಯ ಕೊಡ್ತಾರಂತೆ. ಆಷಾಢ ಮಾಸದಲ್ಲಿ ನಮಗೆ ಎಷ್ಟು ಪುಣ್ಯ ಬರುತ್ತದೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಶ್ರಾವಣದಲ್ಲಿ ಮಾಡಿದರೆ, ಶ್ರಾವಣಕ್ಕಿಂತ ಭಾದ್ರಪದ, ಆಶ್ವಿನ, ಕಾರ್ತೀಕ, ಹೀಗೆ ನ ಕಾರ್ತಿಕ ಸಮಾವೃದ್ಧಿ, ಅದಕ್ಕಿಂತ ಹೆಚ್ಚು ಪುಣ್ಯ ಯಾವುದಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ. ತತಃ ಪ್ರಭೃತಿ ಲೋಕೇಸ್ಮಿನ್ ಚಾತುರ್ಮಾಸ್ಯಂ ಮಮ ಪ್ರಿಯಂ ಕಥಿತಂ ತೇ ಪ್ರಕುರ್ವಂತಿ ತಸ್ಮಿನ್ ದಾನವ್ರತಾಧಿಕಂ ದಿನೇ ದಿನೇ ಅನಂತ ಗುಣಂ ತತ್ಫಲಂ ಪ್ರದದಾಮ್ಯಹಂ ಅಂತೇಳಿ ಆ ಪುಣ್ಯಗಳ ಕ್ರಮವನ್ನು ಹೇಳ್ತಾರೆ. ಹೆಚ್ಚಿನ ಪುಣ್ಯ ಇವತ್ತು ಮಾಡಿದಕ್ಕಿಂತ ನಾಳೆ ಮಾಡುವ ಪುಣ್ಯ ಜಾಸ್ತಿ. ಇವತ್ತು ನಾವು ಈ ಶ್ರವಣವನ್ನು ಮಾಡಿದ್ದೇವೆ, ಮತ್ತೆ ನಾಳೆ ಕೇಳ್ತೇವೆ, ನಾಳೆ ಕೇಳಿದಾಗ ಇನ್ನೂ ಹೆಚ್ಚಿನ ಪುಣ್ಯ ಬರುತ್ತಂತೆ. ಹೀಗೇನೆ ಆಷಾಢ, ಶ್ರಾವಣ ದಿನಕ್ಕೂ ಹೆಚ್ಚು ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತಂತೆ. ಕಾರ್ತಿಕ ಮಾಸ ಏನು ಬರುತ್ತದೆ ಹುಣ್ಣಿಮೆ, ಅವತ್ತಿನ ದಿನಗುವರೆಗೂ ಹೆಚ್ಚಿನ ಪುಣ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಎಷ್ಟು ಅಂದ್ರೆ ಅನಂತ ಪುಣ್ಯ, ಹೆಚ್ಚಿನ ಪುಣ್ಯವಂತ ಎಣಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪುಣ್ಯದ ರಾಶಿಯನ್ನ ದೇವರು ಕೊಡ್ತಾ ಇದ್ದಾನೆ. ಅಂತಹ ಕಾಲ ದಿನೇ ದಿನೇ ಅನಂತ ಗುಣಂ, ಪ್ರತಿದಿನವೂ ಕೂಡ ಹೆಚ್ಚಿನ ಫಲವನ್ನ ನಾವು ಕೊಡ್ತೇವೆ. ಯಾವುದಕ್ಕೆ ಅನ್ಸ್ಕರ ಬೇರೆ ಏನೂ ಅಲ್ಲ, ಸ್ನಾನ ದಾನ ಅಧಿಕಂ ನರೈಹಿ, ಸ್ನಾನ ಮಾಡುವುದರಿಂದ, ದಾನ ಮಾಡುವುದರಿಂದ, ತಪಸ್ಸು ಮಾಡುವುದರಿಂದ, ವ್ರತ ಆಚರಣೆ ಮಾಡುವುದರಿಂದ. ಯಾಕೆ ಇಷ್ಟು ಪುಣ್ಯ ಕೊಡ್ತಾ ಇದ್ದಾನೆ ಅಂದ್ರೆ, ನಮಗೆ ಮೊದಲೇ ಇರೋದ ಸ್ಟಾರ್ಟಿಂಗ್ 10-15 ದಿನ ಚೆನ್ನಾಗಿ ಮಾಡ್ಬಿಡ್ತೀವಿ, ಏನು ಕಟ್ಟು ಕೂಟೆ ನರಾವಾಗಿ ತಿಂತೀವಿ, ನನಗೇನು ಕಷ್ಟ. ಆಮೇಲೆ ಹೋಗ್ತಾ 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 ಸಾಕಾಗ್ತಾ ಹೋಗುತ್ತೆ. ಯಾವಾಗ ಮುಗಿಯತ್ತೋ ವ್ರತ ಯಾವಾಗ ಮುಗಿಯತ್ತೋ ಅಂತ ಶುರು ಮಾಡ್ಕೊಂತೀವಿ. ದ್ವಿದಳ ವ್ರತ ಮುಗೀತು, ಇನ್ನೇನು ಏಕಾದಶಿ ಬಂದು ಇನ್ನೊಂದು ಸ್ವಲ್ಪ ದಿನ 10-15 ದಿನ ಇದೆ ಅಂದ್ರೆ ಮುಗೀತು ಅಂತ ನಾವು ಅಂತಿರ್ತೀವಿ. ಆ ಸಮಯ ನೋಡಿ, ಅದರಿಂದ ದೇವರು ಹಂಗೆ ಸೆಟ್ ಮಾಡಿದ್ದಾನೆ. ಕೊನೆಯ ಸಮಯದಲ್ಲಿ ಇನ್ನು ಹೆಚ್ಚು ಸಮಯ ಆದಷ್ಟು ಪುಣ್ಯ ಜಾಸ್ತಿ ಮಾಡ್ತಾ ಹೋಗಿದ್ದಾನೆ. ಆ ಸಮಯ ಕಷ್ಟಕರ, ನಮ್ಮ ಕೈಯಲ್ಲಿ ಆಗುವುದಿಲ್ಲ. ಅದರಿಂದಾಗಿ ಆ ಸಮಯದಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಪುಣ್ಯ ಕೊಡ್ತಾ ಹೋಗಿದ್ದಾನೆ ದೇವರು. ಅಂತಹ ಕರುಣಾಮಯಾದವನು ದೇವರು. ಹೀಗೇನೆ ಹೆಚ್ಚಿನ ಪುಣ್ಯವನ್ನ ಭಗವಂತ ಕೊಟ್ಟು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಈ ಕ್ರಮದಲ್ಲಿ ನಾವು ಆ ಚಾತುರ್ಮಾಸ್ಯದಲ್ಲಿ ಪ್ರತಿಯೊಂದು ದಿನವೂ ಕೂಡ ಮುಖ್ಯ. ಇವತ್ತಿನ ಎಲ್ಲಿ ಬಿಡು, ಕೊನೆ ದಿನನೇ ಮಾಡ್ಬಿಡೋಣ, ಮನಸ್ಸೇ ಬರಲ್ಲ, ಸಾಧ್ಯನೇ ಇಲ್ಲ. ಕೊನೆ ದಿನ ಮಾಡಿದ್ರೆ ಹೆಚ್ಚಿನ ಪುಣ್ಯ, ಕಾರ್ತಿಕ ಹುಣ್ಣಿಮೆ ಹೆಚ್ಚಿನ ಪುಣ್ಯ ಬರುತ್ತಂತ ಹೇಳಿದಾರೆ ಆಚಾರು. ಅವತ್ತೇ ಮಾಡೋಣ, ಕುಳಿದುಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಕುಳ್ಕೊಂಡು ತಪಸ್ ಮಾಡೋಣ, ಸಾಧ್ಯ ಇಲ್ಲ, ಆಗೋದೇ ಇಲ್ಲ ನಮ್ಮ ಕೈಯಲ್ಲಿ. ಇವತ್ತಿಂದ ಮಾಡ್ಕೊಂಡ್ ಬಂದ್ರೆ ಅವತ್ತು ಕೊಡೋಕ್ ಸಾಧ್ಯ. 1ನೇ ಕ್ಲಾಸಿಂದ ಓದ್ಕೊಂಡ್ ಬಂದ್ರೆ 10ನೇ ಕ್ಲಾಸ್ ಪರೀಕ್ಷೆ ಬರೆಯೋಕ್ ಸಾಧ್ಯ, ಪಬ್ಲಿಕ್ ಎಕ್ಸಾಮು ಯಾವುದೋ ಒಂದು ಬರೆಯೋಕ್ ಸಾಧ್ಯ. ನಾ ಒಂದೇ ಸತಿ 10ನೇ ಕ್ಲಾಸ್ ಎಕ್ಸಾಮ್ ಬರೀತೀನಿ ಅಂದ್ರೆ ಆಗಲ್ಲ, ಸಾಧ್ಯವೇ ಇಲ್ಲ. ಹಾಗೆ ನಾನು ಇವತ್ತಿನಿಂದನೇ ಆಗೋಯ್ತು, 2 ದಿನ 3 ದಿನ ಕಳೆದೋಯ್ತು, ಹೋಗ್ಲಿ, ಇವತ್ತಿನಿಂದ ಮಾಡಿಕೊಂಡು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯವನ್ನು ಮಾಡ್ತೀನಿ. ಹೀಗೆ ಮಾಡ್ತಾ ಹೋದ್ರೆ ಆ ಪಾಪಗಳು ಏನಿರುತ್ತದ ಅದೆಲ್ಲ ಕಮ್ಮಿ ಆಗ್ತಾ ಬಂದು ಆಗ ಅವತ್ತಿನ ಕುಳಿತುಕೊಂಡು ನಾವು ಸಾಧನೆ ಮಾಡಿಕೊಳ್ಳೋಕೆ ಸಾಧ್ಯವಾಗತ್ತೆ.
ಆ ರೀತಿಯಾಗಿ ಭಗವಂತನ ಗುಣಗಳು, ಯಾಕೆಂತಂದ್ರೆ ಕುಳಿತುಕೊಂತೀವಿ, ನಾವು ದೇವರ ಚರಿತ್ರೆ ಕೇಳ್ತಾ ಇರ್ತೀವಿ, ಹೊರಗಡೆ ಹೋಗ್ತೀವಿ, ಮೋಹಕ ಪದಾರ್ಥ ನೋಡ್ತೀವಿ, ಹೋಯ್ತು, ಮರ್ತೋಯ್ತು. ಆ ದೇವರ ಸ್ಮರಣೆ ಗುಣಗಳು ಏನೇನು ಹೇಳಿದ್ರು ಆಚಾರು ಯಾವ ಜ್ಞಾಪಕ ಬರೋದಿಲ್ಲ. ಮತ್ತೆ ಅದೇ ಸೀರಿಯಲ್ಲು, ಗಟ್ಟಿ ಮೇಳ, ಅದು ಇದು ಶುರು, ಅದರಲ್ಲೇ ಸಂಪೂರ್ಣವಾಗಿ ಮುಳುಗೋಗ್ಬಿಡ್ತೀವಿ. ಅದಾಗಬಾರ್ದು ಅಂತಂದ್ರೆ ಹೆಚ್ಚಿನ ಪುಣ್ಯವನ್ನ ದಿನ ದಿನನೂ ಮಾಡ್ತಾ ಇದ್ರೆ ಆ ದೇವರು ಅದನ್ನ ಮಾಡಿಸ್ತಾನಂತೆ. ಪುಣ್ಯ ಕೊಟ್ಟು ಅವನು ಬಿಡೋದಿಲ್ಲಂತೆ, ಅವನೇ ಮಾಡಿಸ್ತಾನಂತೆ ಪುಣ್ಯ ಕರ್ಮವನ್ನ. ಸ್ಮರಣೆ ಬರುವಂತೆ ಅವನೇ ಮಾಡ್ತಾನಂತೆ. ನಮ್ಮ ಕೈಲಿ ಏನಿದೆ? ಏನೂ ಇಲ್ಲ. ಒಂದು ಕಡ್ಡಿ ತೇನವಿನ ತೃಣಮಪಿನ ಚಲತಿ, ಅವನಿದ್ದೆ ಇಲ್ಲ ಅಂತಾನೆ ಒಂದು ಕಡ್ಡಿ ಹುಲ್ಲು ಕೂಡ ಅಲ್ಲಾಡಲ್ಲಂತೆ. ಅಂತಹದ್ರಲ್ಲಿ ಆ ದೇವರೇ ನಿಂತು ಎಲ್ಲವನ್ನು ಕೂಡ ಮಾಡಿಸ್ತಾನೆ. ಸರ್ವಕರ್ಮ ಕರ್ತ ಸರ್ವಕರ್ಮ ಕಾರಯಿತ್ರ, ಎಲ್ಲವನ್ನು ಕೂಡ ತಾನೇ ಮಾಡ್ತಾನೆ, ನಿಂತು ಮಾಡಿಸುತ್ತಾನೆ. ಆ ಮಾಡಬೇಕಂದ್ರೆ ನಮ್ಮ ಕೆಲಸ ವರ್ಕು ಇರಬೇಕಲ್ಲ, ಅವನೇ ಮಾಡಿಸ್ತಾನೆ. ಬಿಡ್ರಿ ಆರಾಮಾಗಿ ನಾವು ಮಲ್ಕೊಳ್ಳೋಣ ಅಲ್ಲ, ನಾನು ಪ್ರವೃತ್ತಿ ಆಗ್ಬೇಕು. ನಾನು ಪ್ರವೃತ್ತಿ ಆದ್ರೆ ಅವನು ಮುಂದೆ ಕರ್ಕೊಂಡು ಹೋಗ್ತಾನೆ. ಹೀಗೆ ನಾವು ಪ್ರತಿದಿನವೂ ಕೂಡ 2 ದಿನ ಆಗೋಯ್ತು, ಇಲ್ಲಿ ಬಿಡು ಮುಂದಿನ ವರ್ಷ ಮಾಡೋಣ, ಫಸ್ಟ್ನೇ ದಿನದಿಂದ ಮಾಡೋಣ, ಸಾಧ್ಯ ಇಲ್ಲ. ಇವತ್ತಿಂದನೇ ಯಾವುದೋ ಒಂದು ಸಮಯ ಪೂರ್ವ ಪುಣ್ಯ, ಇವತ್ತಿನ ಕುಳಿತುಕೊಂಡು ನಾನು ದೇವರ ಚರಿತ್ರೆ ಶ್ರವಣ ಮಾಡಿದ್ದೇನೆ, ಇವತ್ತಿನಿಂದ ಆರಂಭ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯ ಸಂಪಾದನೆಯನ್ನು ನಾನು ಮಾಡ್ತೇನೆ ಅಂತ ಹೇಳಿ ಸಾಧ್ಯವಾದಷ್ಟು ಪಾಪವನ್ನು ಬಿಡಬೇಕು. ಈಗಿನ ಕಾಲದಲ್ಲಿ ವ್ರತವನ್ನೆಲ್ಲ ಮಾಡುವುದು, ಆಫೀಸ್ಗೆ ಹೋಗೋರಿಗೆ ಸ್ವಲ್ಪ ಜನರಿಗೆ ಕಷ್ಟ ಆಗತ್ತೆ. ಆದ್ರೆ ದೇವಾನುದೇವತೆಗಳಿಗೆ, ಋಷಿಗಳಿಗೆಲ್ಲ ಇವೆಲ್ಲ ವ್ರತನ ಏನ್ ಮಹಾ? ಋಷಿಗಳೆಲ್ಲ ಯತಿಗಳು ಮೆಣಸಿನಕಾಯಿ ತಿನ್ನಲ್ರಿ ವರ್ಷ ಪೂರ್ಣ. ಅವರು ನಮಗೆ ಮೆಣಸಿನ್ಕಾಯಿ ಇಲ್ಲದೆ ಇರೋಕ್ ಸಾಧ್ಯ ಇಲ್ಲ. 4 ತಿಂಗಳು, 1ನೇ ತಿಂಗಳು 4ನೇ ತಿಂಗಳು 2 ತಿಂಗಳು ಮೆಣಸಿನ್ಕಾಯಿ ಇಲ್ಲ ಅಂತಂದ್ರೆ ಒದ್ದಾಡ್ತೀವಿ. ಅವರು ಮೆಣಸಿನ್ಕಾಯಿ ವರ್ಷ ಪೂರ್ಣ ಮುಟ್ಟೋದಿಲ್ಲ. ಅಂಥವರಿಗೆ ಈ ವ್ರತಗಳೆಲ್ಲ ಲೆಕ್ಕನೇ ಅಲ್ಲ. ಅಂತಹ ಯತಿಗಳು, ಇನ್ನು ಋಷಿಗಳು, ಮಹರ್ಷಿಗಳು, ದೇವಾನುದೇವತೆಗಳು, ಅವರಿಗೆಲ್ಲ ಎಲ್ಲ ಸಣ್ಣ ಸಣ್ಣ ವ್ರತಗಳಿದ್ದಂತೆ. ಆದರೆ ದೇವರು ಕರುಣಾಮಯಿ. ಈ ಸಣ್ಣ ಕೆಲಸವನ್ನು ನಾವು ಮಾಡಿದ್ರೂ ಕೂಡ ಅನಂತ ಪುಣ್ಯವನ್ನು ಕೊಟ್ಟು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಅದು ಭಗವಂತನ ಗುಣ, ಅವನ ಕರುಣ. ಅವನು ವಿಶೇಷವಾಗಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಈ ದೇವರ ಚರಿತ್ರೆಯನ್ನ ಶ್ರವಣವನ್ನು ಮಾಡೋಣ. ಮತ್ತೆ ಉಳಿದಂತಹ ವಿಷಯಗಳನ್ನ ನಾಳೆ ದಿನ ಚಿಂತನೆಯನ್ನು, ಭಗವಂತನ ಮಹಿಮೆಗಳನ್ನ, ಚಾತುರ್ಮಾಸದ ಮಹಿಮೆಗಳನ್ನ, ಚರಿತ್ರೆಗಳೆಲ್ಲವೂ ಕೂಡ ನಾಳೆ ದಿನ ಚಿಂತನೆ ಮಾಡೋಣ. ಅನೇನ ಭಾವಯಿತ್ ಪುಣ್ಯಂ ದದಾತ್ಮೋದು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತೇನು ಶ್ರವಣ ಮಾಡಿದ್ದೇವೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವ ಬುದ್ಧ್ಯಾತ್ಮನವ ಅನುಸೃತಃ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.